ಓಕೆ, ಎಲ್ರಿಗೂ ಬೆಳಗಿನ ವಂದನೆಗಳು. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್, ಬಿ ಕೇರ್ಫುಲ್, ಆದಷ್ಟು ಹುಷಾರಾಗಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಆನ್ಲೈನ್ ತರಗತಿಯನ್ನು ನಾವು ಮುಂದುವರಿಸೋಣ. ಈ ಒಂದು ತರಗತಿಯ ವಿಚಾರ, ಇವತ್ತಿನ ಚರ್ಚೆಯ ವಿಚಾರ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮತ್ತು ಬಾಬರ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ತರಗತಿಗಳಲ್ಲಿ ನಾವು ಯಾವ ರೀತಿ ಮುಸಲ್ಮಾನರು ಭಾರತಕ್ಕೆ ಬಂದರು, ದೆಹಲಿ ಸುಲ್ತಾನರು ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿರು ಎನ್ನುವ ವಿಚಾರಗಳನ್ನು ನಾವು ಮಾತನಾಡಿದ್ದು. ದೆಹಲಿ ಸುಲ್ತಾನರ, ಅದರಲ್ಲಿಯೂ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ ಮತ್ತು ತೊಗಲಕ್ ಸಂತತಿಗಳ ಬಗ್ಗೆ, ಮತ್ತು ಹಿಂದಿನ ತರಗತಿಯಲ್ಲಿ ದೆಹಲಿ ಸುಲ್ತಾನರ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು, ಏಕೆಂದ್ರೆ ಅವರು ಇಸ್ಲಾಮಿಕ್ ಆಡಳಿತ ವ್ಯವಸ್ಥೆಯನ್ನು ಏನು ಜಾರಿಗೆ ತಂದಿದ್ರು, ಸೊ ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಎನ್ನುವ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದ್ರ ಬಗ್ಗೆ ಏನೇ ಡೌಟ್ಸ್ ಇರಲಿ ನೀವು ನಾನು ಕ್ಲಾಸ್ ತಗೊಂಡಾಗ ಚರ್ಚೆ ಮಾಡಿ, ಅಥವಾ ವಾಟ್ಸಪ್ ಅಲ್ಲಿ ಬೇಕಾದ್ರೆ ನೀವು ನಿಮ್ಮ ಡೌಟ್ಸ್ ನನ್ನು ಹಾಕಬಹುದು. ಓಕೆ, ಇಂದಿನ ತರಗತಿ ವಿ ಆರ್ ಮೂವಿಂಗ್ ಟು ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಒಂದು ಪ್ರಮುಖವಾದಂತಹ ಒಂದು ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೀವಿ ಈ ಒಂದು ಮಧ್ಯಯುಗೀನ ಭಾರತದ ಚರಿತ್ರೆಯಲ್ಲಿ. ಅದೇ ಮೊಘಲರ ಒಂದು ಅಧಿಪತ್ಯ, ಮೊಘಲರ ಒಂದು ಆಳ್ವಿಕೆ. ಓಕೆ, ಈ ಒಂದು ಮೊಘಲರ ಆಳ್ವಿಕೆ ಭಾರತದ ಒಂದು ಚರಿತ್ರೆಯಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಅಧ್ಯಾಯ. ಅದರಲ್ಲಿಯೂ ಮಧ್ಯಯುಗೀನ ಭಾರತದ ಚರಿತ್ರೆಯಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಕಾಲ ಅಂತ ನಾವು ಹೇಳ್ತೀವಿ. 1526ರಿಂದ 1707ರವರೆಗೆ ಮೊಘಲರು ಬಲಿಷ್ಠವಾಗಿ ಆಳ್ವಿಕೆಯನ್ನು ಮಾಡಿದರು. ಅನಂತರ 1707ರಿಂದ 1857ರ ತನಕ ಇವರ ಆಳ್ವಿಕೆ ಇತ್ತು. ಒಟ್ಟು ಇವರ ಆಳ್ವಿಕೆಯ ಕಾಲ 1526ರಿಂದ 1857, ಭಾರತದಲ್ಲಿ ಸಿಪಾಯಿ ದಂಗೆ ಅಥವಾ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಿರಲ್ಲ, ಅಲ್ಲಿಯ ತನಕ ಮೊಘಲರ ಆಳ್ವಿಕೆ ಎನ್ನುವುದು ಇತ್ತು. ಅಂದ್ರೆ ಹೆಚ್ಚು ಕಡಿಮೆ ಈ ಒಂದು 300 ವರ್ಷಗಳ ಕಾಲ ಮೊಘಲರು ಭಾರತದ ಮೇಲೆ ಆಳ್ವಿಕೆಯನ್ನು ನಡೆಸಿದರು. 1526ರಿಂದ 1857ರವರೆಗೆ, ಅಂದ್ರೆ ಹೆಚ್ಚು ಕಡಿಮೆ ಒಂದು 325 ವರ್ಷ. 325 ವರ್ಷದಲ್ಲಿ ಮಧ್ಯ ಶೇರ್ ಶಾ ಸೂರನ ಆಳ್ವಿಕೆ ಇತ್ತು, ಅದೊಂದು 20 ವರ್ಷ ತೆಗೆಯೋಣ. ಅಂದ್ರೆ ಹೆಚ್ಚು ಕಡಿಮೆ 3 ಶತಮಾನಗಳ ಕಾಲ, 300 ವರ್ಷಗಳ ಕಾಲ ಮೊಘಲರು ಭಾರತದ ಹಣೆ ಬರಹವನ್ನು ಬರೆದರು, ಭಾರತದ ಅಧಿಪತ್ಯವನ್ನು ಅವರು ನಡೆಸಿದರು. ಮೊದಲ ಆರಂಭದ ಹಂತದಲ್ಲಂತೂ ಅವರು 1526ರಿಂದ 1707ರವರೆಗೆ ಬಲಿಷ್ಠವಾಗಿ ಮಹಾಮಾನ್ವಿತರಾಗಿ ಅವರು ಆಳ್ವಿಕೆಯನ್ನು ಮಾಡಿದರು. 1707ರ ನಂತರ ಅವರ ಅವನತಿ ಆರಂಭವಾಯಿತು. ಕೇವಲ ಹೆಸರಿಗೆ ಅವರು ಚಕ್ರವರ್ತಿಗಳಾಗಿದ್ದರು, ಆಳ್ವಿಕೆಯನ್ನು ಮಾಡಿದರು, ಆದರೆ ಅವರ ಘನತೆ ಗೌರವಗಳು ಕ್ಷೀಣವಾಗ್ತಾ ಇದ್ದು. ಹಾಗಾಗಿ ಔರಂಗಜೇಬನವರೆಗಿನ ಒಂದು ಆಳ್ವಿಕೆಯನ್ನು ನಾವು ಮಹಾ ಮೊಘಲರ ಆಳ್ವಿಕೆ ಅಂತ ನಾವು ಕರಿತೀವಿ. ಅಲ್ಲಿಯ ತನಕ ಬಂದಂತಹ ಅರಸರು, ಅದು ಬಾಬರ್ ಇರ್ಬೋದು, ಅವನ ಮಗ ಹುಮಾಯೂನ್ ಇರ್ಬೋದು, ಅನಂತರ ಬಂದಂತಹ ಅಕ್ಬರ್ ಇರ್ಬೋದು, ಅನಂತರ ಬಂದಂತಹ ಜಹಂಗೀರ್ ಇರ್ಬೋದು, ಆಮೇಲೆ ಶಾಜಹಾನ್ ಇರ್ಬೋದು, ಮತ್ತು ಔರಂಗಜೇಬ್ ಇರ್ಬೋದು, ಇವರೆಲ್ಲರೂ ಎಲ್ಲ ತಮ್ಮದೇ ಆದ ರೀತಿಯಲ್ಲಿ ಸಮರ್ಥರಾಗಿದ್ರು. ಮೊಘಲ್ ಸಾಮ್ರಾಜ್ಯವನ್ನು ಉತ್ತಮವಾಗಿ ಮುನ್ನಡೆಸಿದರು. ಅದರ ಒಂದು ಏಳಿಗೆ ಎನ್ನುವುದು ಆಯಿತು, ಅದರ ಒಂದು ಪ್ರತಿಷ್ಠೆ ಎನ್ನುವುದು ಬೆಳೆಯಿತು. ಆದರೆ ಔರಂಗಜೇಬನ ನಂತರ ಅದರ ಪ್ರತಿಷ್ಠೆ ಎನ್ನುವುದು ಹಾಳಾಗ್ತಾ ಹೋಯಿತು. ಈ ಮೊಘಲ್ ಸಾಮ್ರಾಜ್ಯ ಅವನತಿಯನ್ನು ಸಹ ಹೊಂದಲು ಆರಂಭಿಸಿತು. ಓಕೆ, ಅವರನ್ನು ನಾವು ಭಾರತದಲ್ಲಿ ಮಹಾ ಮೊಘಲರು ಅಂತಾನೆ ನಾವು ಕರಿತೇವೆ. ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಈ ಒಂದು ಮೊಘಲರು ಹೆಚ್ಚು ಕಡಿಮೆ ಭಾರತ ಉಪಖಂಡವನ್ನು ತಮ್ಮ ಅಧಿಪತ್ಯದಲ್ಲಿ ಸೇರಿಸಿದ್ರು. ಎಂಟೈರ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಅಂದ್ರೆ ಇವತ್ತಿನ ಪಾಕಿಸ್ತಾನ, ಓಕೆ, ಈ ಕಡೆ ಬರ್ಮಾ, ಬಾಂಗ್ಲಾದೇಶ, ಇದೆಲ್ಲ ಹೇಳ್ತೀವಿ ಅಲ್ವಾ, ಈ ಎಲ್ಲ ಪ್ರದೇಶಗಳು, ಇಡೀ ಭಾರತ, ಹೆಚ್ಚು ಕಡಿಮೆ ದಕ್ಷಿಣ ಭಾರತದವರೆಗೆ ಅವರ ಒಂದು ಅಧಿಪತ್ಯ ಎನ್ನುವುದು, ಅಂದ್ರೆ ಒಂದು ರೀತಿಯ ರಾಜಕೀಯ ಏಕತೆಯನ್ನು ಅವರು ಜಾರಿಗೆ ತಂದಿದ್ರು. ಅಫ್ಘಾನಿಸ್ತಾನದಿಂದ ಹಿಡಿದು ಬಂಗಾಳದವರೆಗೆ, ಹಿಮಾಲಯದಿಂದ ಹಿಡಿದು ದಕ್ಷಿಣ ಭಾರತದವರೆಗೆ ಅವರ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು. ಪರ್ಷಿಯನ್ ಸಾಹಿತ್ಯ, ಭಾಷೆ ಮತ್ತು ಸಾಹಿತ್ಯ ಅದ್ಭುತವಾಗಿ ಬೆಳೆಯಿತು. ಪರ್ಷಿಯನ್ ಭಾಷೆ ಮತ್ತು ಸಾಹಿತ್ಯ ಅದ್ಭುತವಾಗಿ ಬೆಳೆಯಿತು. ಹಲವಾರು
ಸಾಹಿತಿಗಳು ಇವರ ಕಾಲದಲ್ಲಿ ಆಶ್ರಯವನ್ನು ಪಡೆದಿದ್ರು. ಏಕರೀತಿಯ ಆಡಳಿತವನ್ನು ಜಾರಿಗೆ ತಂದರು. ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಏಕರೀತಿಯ ಆಡಳಿತ ವ್ಯವಸ್ಥೆಯನ್ನು ಅವರು ಜಾರಿಗೆ ತಂದರು. ಅದರಲ್ಲಿಯೂ ಅಕ್ಬರ್, ಜಹಂಗೀರ್, ಶಹಜಹಾನನ ಆಳ್ವಿಕೆಯ ಕಾಲದಲ್ಲಿ ಧಾರ್ಮಿಕ ಸಹಿಷ್ಣುತೆ ಎನ್ನುವುದು ಅತಿಯಾಗಿತ್ತು. ಹಿಂದೂ ಮುಸಲ್ಮಾನರು ಎನ್ನುವಂತಹ ಭೇದ ಭಾವವನ್ನು ಅವರು ಮಾಡಲಿಲ್ಲ. ಹಿಂದೂಗಳಿಗೆ ಸಮಾನವಾದಂತಹ ಅವಕಾಶವನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು ಅಕ್ಬರ್, ಜಹಂಗೀರ್, ಶಹಜಹಾನ್ ಅವರುಗಳು. ಈವನ್ ಬಾಬರ್ ಸಹ ಧರ್ಮಾಂಧನಾಗಿರಲಿಲ್ಲ. ಅಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಎಷ್ಟು ಉದಾರಿಗಳಾಗಿದ್ರು ಎನ್ನುವುದನ್ನು ನಾನು ಇದನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಂತೂ ಅವರ ಕೊಡುಗೆ ಅದ್ವಿತೀಯವಾದದ್ದು. ಇಂದು ನಾವು ದೆಹಲಿ, ಆಗ್ರಾ, ಫತೇಪುರ್ ಸಿಕ್ರಿ, ಗ್ವಾಲಿಯರ್ ಮುಂತಾದ ಕಡೆ ಎಲ್ಲ ಅವರ ಸ್ಮಾರಕಗಳನ್ನು ನಾವು ಕಾಣ್ತೇವೆ. ಅದ್ಭುತವಾದಂತಹ ಸ್ಮಾರಕಗಳವೆಲ್ಲ. ತಾಜ್ ಮಹಲ್ ನಿಮಗೆ ಗೊತ್ತೇ ಇದೆ. ಬಹುತೇಕ ಸ್ಮಾರಕಗಳು ವಿಶ್ವ ಪರಂಪರೆ ತಾಣದ ಪಟ್ಟಿಯಲ್ಲಿ ಇದ್ದಾವೆ. ಸೊ ಆ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪ ಶೈಲಿಯೊಂದಿಗೆ ಸೇರಿಸಿ ಒಂದು ಹೊಸ ತಮ್ಮದೇ ಆದಂತಹ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಜಾರಿಗೆ ತಂದು ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ ಇದಕ್ಕೆಲ್ಲ ಅಪಾರವಾದಂತಹ ಕೊಡುಗೆಯನ್ನು ನೀಡಿದವರು ಈ ಒಂದು ಮೊಘಲರು. ಈ ಒಂದು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಬಾಬರ್. 1526ರಲ್ಲಿ ಬಾಬರ್ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ. ಮೊಘಲರ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಅಗಾಧವಾದಂತಹ ಸಾಹಿತ್ಯ ರಾಶಿ ಎನ್ನುವುದು ನಮಗೆ ಸಿಗುತ್ತೆ. ಪ್ರಮುಖವಾಗಿ ಬಾಬರನೇ ಬರೆದಂತಹ ಆತ್ಮಕಥನ ತುಜ್ಕಿ ಬಾಬರಿ ಅಥವಾ ಬಾಬರ್ನಾಮ ಅಂತ ಹೇಳಿಬಿಟ್ಟು, ಹುಮಾಯೂನ್ ನಾಮ ಇರಬಹುದು. ನಾನು ಸೋರ್ಸಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ. ಅಕ್ಬರನ ಕಾಲದಲ್ಲಿ ರಚಿತವಾದಂತಹ ಐನಿ ಅಕ್ಬರಿ ಮತ್ತು ಅಕ್ಬರ್ನಾಮ ಕೃತಿಗಳು ಇರಬಹುದು, ಜಹಂಗೀರನ ಆತ್ಮಕಥನ ಇರಬಹುದು, ಬಾದಶಾ ನಾಮ ಇರಬಹುದು, ಶಹಜಹಾನ್ ನಾಮ ಇರಬಹುದು, ಔರಂಗಜೇಬ್ ಅಲಂಗೀರನ ಅಲಂಗೀರ್ ನಾಮ ಇರಬಹುದು. ಹೀಗೆ ನಾನು ಬರೀ ಪ್ರಮುಖವಾದವುಗಳನ್ನು ಹೇಳಿದ್ದೀನಿ. ಇದಲ್ಲದೆ ಸಾಕಷ್ಟು ಸಮಕಾಲೀನ ಬರವಣಿಗೆಗಳು, ಯುರೋಪಿಯನ್ ಕಂಪನಿಗಳ ದಾಖಲೆಗಳು ನೋಡಿ. ಇವತ್ತಿಗಾಗಲೇ ಪೋರ್ಚುಗೀಸರು ಬಂದಿದ್ರು, ಡಚ್ಚರು ಬಂದಿದ್ರು, ಫ್ರೆಂಚರು ಬಂದಿದ್ರು, ಬ್ರಿಟಿಷರು ಬಂದಿದ್ರು. ಸೊ ಆ ಒಂದು ಯುರೋಪಿಯನ್ ಕಂಪನಿಗಳ ದಾಖಲೆಗಳು, ಕ್ರೈಸ್ತ ಪಾದ್ರಿಗಳ, ಮಿಷನರಿಗಳ ಒಂದು ದಾಖಲೆಗಳು ಮೊಘಲರ ಬಗ್ಗೆ, ಮೊಘಲರ ಕಾಲದ ಚರಿತ್ರೆಯ ಬಗ್ಗೆ, ಅವರ ಜನಜೀವನದ ಬಗ್ಗೆ ನಮಗೆ ಅಭೂತಪೂರ್ವವಾದಂತಹ ಮಾಹಿತಿಯನ್ನು ಕೊಡುವ ಆಕರಗಳಾಗಿದ್ದಾವೆ ಎನ್ನುವುದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸರ್, ಮೊಘಲರ ಮೂಲ ಬಾಬರ್ ಸ್ಥಾಪನೆ ಮಾಡ್ದ ಅಂತ ಹೇಳಿದೆ. ಬಾಬರ್ ಯಾರು? ಮೊಘಲರು ಯಾರು ಮೂಲತಃವಾಗಿ? ಎಲ್ಲಿಂದ ಬಂದರವರು? ಮೊಘಲರಂತೂ ಭಾರತೀಯರಲ್ಲ, ಅವರು ಪರಕೀಯರು. ಭಾರತಕ್ಕೆ ಬಂದು ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು. ಅವ್ರು ಯಾರು ಅಂತ ನಾವು ನೋಡ್ತಾ ಹೋದ್ರೆ, ಮೊಘಲ್ ಎನ್ನುವಂತಹ ಒಂದು ಪದ ಮಂಗೋಲ್ ಪದದಿಂದ ಬಂದಿದೆ. ಮಂಗೋಲರು. ನಾವು ಹೇಳ್ತಾ ಇದ್ದೋ ಜ್ಞಾಪಕ ಇದೆಯಾ? ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಮಂಗೋಲರ ದಾಳಿ ಎನ್ನುವುದು ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ, ಜ್ಞಾಪಕ ಇದೆಯಾ? ಅದೇ ಮಂಗೋಲ್ ಪದದಿಂದ ಮೊಘಲ್ ಎನ್ನುವ ಪದ, ಭಾರತದಲ್ಲಿ ಅದನ್ನು ಮೊಘಲ್ ಎನ್ನುವಂತಹ ಒಂದು ಪದದಿಂದ ಬಳಸಲಾಗಿದೆ, ಕರೆಯಲಾಗಿದೆ. ಭಾರತದಲ್ಲಿ ಈ ಒಂದು ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್. ಜಿಯಾವುದ್ದೀನ್, ನಾನು ಬಿಗಿನಿಂಗ್ ಅಲ್ಲಿ ಹಾಕಿದ್ದೀನಿ ನೋಡಿ, ಜಾಹಿರುದ್ದೀನ್ ಮೊಹಮ್ಮದ್ ಬಾಬರ್ ಅವನ ಪೂರ್ಣ ಹೆಸರು. ಜಾಹಿರುದ್ದೀನ್ ಮೊಹಮ್ಮದ್ ಬಾಬರ್ ಅವನ ಪೂರ್ಣ ಹೆಸರು. ಸೊ ಭಾರತದಲ್ಲಿ ಮೊಘಲ್ ಸಂತತಿಯ ಸ್ಥಾಪಕ ಈ ಒಂದು ಬಾಬರ್. ಈ ಬಾಬರ್ ಟರ್ಕಿಸ್ತಾನದ ಚಟಗೈ ಬುಡಕಟ್ಟಿಗೆ ಸೇರಿದವನು. ಟರ್ಕಿ ಎನ್ನುವಂತಹ ಒಂದು ಸ್ಥಳ, ಟರ್ಕಿಸ್ತಾನ ಅಂತ ನಾವೇನ್ ಕರಿತೀವಿ, ಆ ಟರ್ಕಿಸ್ತಾನದ ಚಟಗೈ ಎನ್ನುವಂತಹ ಒಂದು ಬುಡಕಟ್ಟಿಗೆ ಈತ ಸೇರಿದವನು. ಬಾಬರನ ತಂದೆ ತೈಮೂರ್ ವಂಶಕ್ಕೆ ಸೇರಿದವನು. ಬಾಬರನ ತಂದೆ ತೈಮೂರ್ ಶಾ, ಓಕೆ, ತೈಮೂರ್ ಶಾನ ವಂಶಕ್ಕೆ ಸೇರಿದವನು. ಆತನ ತಾಯಿ ಮಂಗೋಲ್ ವಂಶಕ್ಕೆ ಸೇರಿದವಳು. ಮಂಗೋಲರ ನಾಯಕ ಚಂಗೀಸ್ ಖಾನ್ ಅಂತ ಏನಿದ್ದ, ಆ ಚಂಗೀಸ್ ಖಾನನ ವಂಶಸ್ಥಳು ಈತನ ತಾಯಿ. ಸೊ ಇಲ್ಲಿ ಒಂದು ಕಡೆ ತಂದೆ ಈ ಒಂದು ತೈಮೂರ್ ಶಾನ ವಂಶಕ್ಕೆ ಸೇರಿದವನು,
ತಾಯಿ ಮಂಗೋಲರ ಪ್ರಮುಖ ನಾಯಕ ಚಂಗೀಸ್ ಖಾನನ ವಂಶಕ್ಕೆ ಸೇರಿದ ಆಕೆ. ಸೊ ಬಾಬರ್ ಅವರಿಬ್ಬರ ಪುತ್ರ, ಅವರ ಪುತ್ರ. ಹಾಗಾಗಿ ಬಾಬರನಲ್ಲಿ ಒಂದು ಕಡೆ ತೈಮೂರ್ ಶಾನ ಒಂದು ರಕ್ತ, ಆ ವಂಶದ ರಕ್ತ, ಇನ್ನೊಂದು ಕಡೆ ಮಂಗೋಲರ ಚಂಗೀಸ್ ಖಾನ್ ವಂಶದ ಒಂದು ರಕ್ತ. ನೋಡಿ, ಲೇನ್ ಪೊಲೆ ಎನ್ನುವಂತಹ ಇತಿಹಾಸಕಾರ ಬರೀತಾನೆ, ಬಾಬರನ ಧಮನಿಗಳಲ್ಲಿ ಏಷ್ಯಾದ ಇಬ್ಬರು ಮಹಾನಾಯಕರ ರಕ್ತ ಹರಿಯುತ್ತಿತ್ತು ಅಂತ. ದ ಬ್ಲಡ್ ಆಫ್ ಟೂ ಗ್ರೇಟ್ ಕಾಂಕರರ್ಸ್ ಫ್ಲೋಡ್ ಇನ್ ಹಿಸ್ ವೇನ್ಸ್ ಅಂತ ಹೇಳಿಬಿಟ್ಟು ಲೇನ್ ಪೊಲೆ ಎನ್ನುವ ಚರಿತ್ರಕಾರ ಬರೀತಾನೆ. ಅಂದ್ರೆ ಆ ರೀತಿಯ ಒಂದು ಚರಿತ್ರೆಯನ್ನು ಹೊಂದಿದ್ದಂತಹ ವ್ಯಕ್ತಿ ಈ ಬಾಬರ್, ಮೂಲವನ್ನು ಹೊಂದಿದ್ದಂತಹ ಬಾಬರ್. ಓಕೆ, ಸೊ ಮಧ್ಯ ಏಷ್ಯಾದ ಟರ್ಕಿಸ್ತಾನದ ಚಟಗೈ ಬುಡಕಟ್ಟಿಗೆ ಸೇರಿದವನು ಈತ. ಈತ ಬಾಬರ್ ಅಂದ್ರೆ ಟರ್ಕಿ ಭಾಷೆಯಲ್ಲಿ ಹುಲಿ ಎನ್ನುವಂತಹ ಅರ್ಥ ಅಂತೆ. ಓಕೆ, ಇರಲಿ. ಸೊ ಈತ ಜನಿಸಿದ್ದು ಫೆಬ್ರವರಿ 14, 1483 ಮಧ್ಯ ಏಷ್ಯಾದ ಫರಗಣ ಎನ್ನುವ ಸ್ಥಳದಲ್ಲಿ, ಫರಗಣ ಊರ ಹೆಸರು, ಅಲ್ಲಿ ಆತ ಜನಿಸಿದ್ದು. ತಂದೆ ಉಮರ್ ಶೇಖ್ ಮಿರ್ಜಾ, ತಂದೆಯ ಹೆಸರು ಉಮರ್ ಶೇಖ್ ಮಿರ್ಜಾ ಅಂತ, ತಾಯಿ ಖತ್ಲಕ್ ಅಂತ ಅಥವಾ ಕುತ್ಲಕ್ ಅಂತ ಹೇಳಿಬಿಟ್ಟು ತನ್ನ 12ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಆ ಫರಗಣದ ಅಧಿಪತಿಯಾದ. ಯಾಕೆಂದ್ರೆ ಅವರ ತಂದೆ ಫರಗಣದ ಮುಖ್ಯಸ್ಥನಾಗಿದ್ದ. ಸೊ ತಂದೆಯ ಸಾವಿನ ನಂತರ 12ನೇ ವಯಸ್ಸಿನಲ್ಲಿಯೇ ಫರಗಣದ ಮುಖ್ಯಸ್ಥನಾದ, ಅಧಿಪತಿಯಾದ. ಆದ್ರೆ ಫರಗಣದ ಅಧಿಪತಿ ಆದ್ಮೇಲೆ ಆತನಿಗೆ ಬಹುದೊಡ್ಡ ಒಂದು ಕನಸಿತ್ತು. ಏನ್ ಕನಸು ಅಂದ್ರೆ ಸಮರ್ಖಂಡ್ ಅನ್ನು ಗೆಲ್ಬೇಕು. ಸಮರ್ಖಂಡ್ ಎನ್ನುವುದು ಒಂದು ಪ್ರಾಂತ್ಯ ಮಧ್ಯ ಏಷ್ಯಾದಲ್ಲಿ, ಸಮರ್ಖಂಡ್ ಅಂತ. ತೈಮೂರ್ ಶಾ ಏನಿದ್ದ, ಅವನ ಸಂಪದ್ಭರಿತವಾದಂತಹ ಒಂದು ರಾಜಧಾನಿ ಅದು ಸಮರ್ಖಂಡ್. ಸೊ ಆ ಸಮರ್ಖಂಡ್ ಅನ್ನು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ಆತ ಸಾಕಷ್ಟು ಆಸೆಯನ್ನು ಹೊಂದಿದ್ದ. 1497 ಅದಕ್ಕೆ ಪ್ರಯತ್ನವನ್ನು ಸಹ ಪಟ್ಟ. ಆದ್ರೆ ಅದರಲ್ಲಿ ಆತ ಯಶಸ್ಸನ್ನು ಆಗ್ಲಿಲ್ಲ ಅವನಿಗೆ. ಆದ್ರೆ ಇಲ್ಲಿ ಫರಗಣದಲ್ಲಿ ಅವನ ಸಂಬಂಧಿಕರ ಕಿರುಕುಳ ಜಾಸ್ತಿ ಆಯಿತು. ಹಾಗಾಗಿ ಆತ ಸಮರ್ಖಂಡ್ ಅನ್ನು ಬಿಟ್ಟ. ಇನ್ಫ್ಯಾಕ್ಟ್ 497 ಸಮರ್ಖಂಡ್ ಅನ್ನು ವಶಪಡಿಸಿಕೊಂಡ. ಇಲ್ಲಿ ಫರಗಣದಲ್ಲಿ ಆತನ ಸಂಬಂಧಿಕರು ಕಿರುಕುಳ ಕೊಡೋಕೆ ಶುರು ಮಾಡಿರು. ಆ ಕಿರುಕುಳದಲ್ಲಿ ಆತ ಫರಗಣವನ್ನು ಕಳೆದುಕೊಂಡ, ಸಮರ್ಖಂಡ್ ಅನ್ನು ಕಳೆದುಕೊಂಡ. ಹಿ ಲಾಸ್ಟ್ ಬೋತ್, ಎರಡನ್ನೂ ಕಳ್ಕೊಂಡು ಒಂದಷ್ಟು ದಿನ ಅಲೆಮಾರಿಯಾಗಿ ಓಡಾಡ್ದ. ಕೊನೆಗೆ 1504 ಆತ ತನ್ನ ಚಿಕ್ಕಪ್ಪ ಉಜ್ಬೇಗ್ ಮಿರ್ಜಾ ಎನ್ನುವವನು ಮರಣ ಹೊಂದಿದ. ಅವನು ಕಾಬೂಲಿಂದ ಆಳ್ವಿಕೆ ಮಾಡ್ತಾ ಇದ್ದ. ಇವನು ಚಿಕ್ಕಪ್ಪ ಕಾಬೂಲಿಂದ ಆಳ್ವಿಕೆ ಮಾಡ್ತಾ ಇದ್ದ, ಉಜ್ಬೇಗ್ ಮಿರ್ಜಾ ಅಂತ. ಅವನು ಸಾವಾದ್ಮೇಲೆ ಆತ ಕಾಬೂಲ್ಗೆ ಬಂದು ಕಾಬೂಲಿನಿಂದ ಆಳ್ವಿಕೆ ಮಾಡೋಕೆ ಶುರು ಮಾಡ್ದ. ಕಾಬೂಲನ್ನು ವಶಪಡಿಸಿಕೊಂಡ ಮತ್ತು ಕಾಬೂಲಿನಿಂದ ಆಳ್ವಿಕೆ ಮಾಡೋಕೆ ಶುರು ಮಾಡ್ದ. ಈತ ಯಾವಾಗ ವಲಸೆ ಇದ್ದ, ಅಲೆಮಾರಿಯಾಗಿ ಓಡಾಡ್ತಿದ್ದ ಅಂತ ಹೇಳಿದೆ ಅಲ್ವಾ, ಆಗ ಆತನಿಗೆ ಸುಮಾರು ಒಂದು 111 ವರ್ಷದ ಒಬ್ಬ ವೃದ್ಧೆಯಿಂದ ಆತನಿಗೆ ಭಾರತದ ಒಂದು ವಿಚಾರವನ್ನು ಆತ ಅರ್ಥ ಮಾಡ್ಕೊಂಡಿದ್ದ. ಯಾವ ರೀತಿ ತೈಮೂರ್ ಶಾ ಭಾರತದ ಮೇಲೆ ದಾಳಿ ಮಾಡಿದ್ದ, ಭಾರತ ಹೇಗಿದೆ, ಭಾರತದ ಸಂಪತ್ತೇನು ಎನ್ನುವ ಬಗ್ಗೆ ಒಬ್ಬ ವೃದ್ಧೆಯಿಂದ ಆತ ತಿಳ್ಕೊಂಡಿದ್ದ. ಹಾಗಾಗಿ ಆತ ಕಾಬೂಲಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿದ ಮೇಲೆ ಭಾರತವನ್ನು ಗೆಲ್ಲಬೇಕು ಎನ್ನುವಂತಹ ಒಂದು ಹುಮ್ಮಸ್ಸು ಆತನಲ್ಲಿ ಹೆಚ್ಚಾಯಿತು, ಆಕಾಂಕ್ಷೆ ಆತನಲ್ಲಿ ಹೆಚ್ಚಾಯಿತು. ಹಾಗಾಗಿ ಸಮರ್ಖಂಡನ್ನು ಮತ್ತೆ ವಶಪಡಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಬಿಟ್ಟುಬಿಟ್ಟ ಆತ. ಸಮರ್ಖಂಡ್ ಬೇಡ, ಇಲ್ಲೇ ಪಕ್ಕದಲ್ಲೇ ಭಾರತ ಇದೆಯಲ್ಲ, ಭಾರತದ ಬಗ್ಗೆ ಇಷ್ಟೊಂದು ಮಾಹಿತಿ ಇದೆಯಲ್ಲ ನನ್ನ ಹತ್ರ ಭಾರತದ ಬಗ್ಗೆ, ಹಾಗಾಗಿ ಭಾರತವನ್ನು ಗೆಲ್ಲೋಕೆ ಆತ ಮುಂದಾದ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಅವನ ಮೂಲ ಜೀವನ. ಈತ ಮೂಲತಃ ಮಧ್ಯ ಏಷ್ಯಾದ ಫರಗಣಕ್ಕೆ ಸೇರಿದವನು. ಆತನ ತಂದೆ ಒಬ್ಬ ಸಣ್ಣ ಜಾಗೀರ್ದಾರ ಅಥವಾ ಅಧಿಪತಿ. ಅವನ ನಂತರ ಈತ ಅಧಿಪತಿಯಾದ. ಸಮರ್ಖಂಡನ್ನು ಗೆಲ್ಲುವ ಸಲುವಾಗಿ ಗೆದ್ದ, ಆದರೆ ಅದನ್ನು ಕಳೆದುಕೊಂಡ, ತನ್ನ ರಾಜ್ಯವನ್ನು ಕಳೆದುಕೊಂಡ. ಆಮೇಲೆ ಕಾಬೂಲನ್ನು ವಶಪಡಿಸಿಕೊಂಡ. ಈ ಮಧ್ಯೆ ಭಾರತದ ಬಗ್ಗೆ ಕೇಳಿದ್ದ. ಸೊ ಭಾರತವನ್ನು ಗೆಲ್ಲುವ ಮನಸ್ಸನ್ನು ಮಾಡ್ದ. ಯಾರು? ಬಾಬರ್.
ಓಕೆ. ಸೊ ಭಾರತದ ಮೇಲೆ ಆತ ಏನಕ್ಕೆ ದಾಳಿ ಮಾಡಬೇಕು ಅನ್ನಿಸ್ತು? ವಾಟ್ ಮೇಡ್ ಹಿಮ್ ಟು ಕಾಂಕರ್ ಇಂಡಿಯಾ? ಅದಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ಭಾರತದ ಸಂಪತ್ತು. ನಿಮಗೆ ಗೊತ್ತೇ ಇದೆ, ಪ್ರಾಚೀನ ಕಾಲದಲ್ಲಿ ಭಾರತ ತುಂಬಾ ಸಂಪದ್ಭರಿತವಾದಂತಹ ಒಂದು ದೇಶ. ಓಕೆ, ಸ್ವಯಂ ಪರಿಪೂರ್ಣವಾದಂತಹ ಒಂದು ದೇಶ. ಹಾಗಾಗಿ ಎಲ್ಲರಿಗೂ ಭಾರತದ ಸಂಪತ್ತಿನ ಮೇಲೆ ಕಣ್ಣಿತ್ತು. ಎರಡನೇದಾಗಿ ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡುವ ಆಸೆ, ಸಾಮ್ರಾಜ್ಯಶಾಹಿ ಮನೋಭಾವ, ಆಡಳಿತಕ್ಕೆ ಭಾರತವನ್ನು ವಶಪಡಿಸಿಕೊಳ್ಬೇಕು ಎನ್ನುವ ಮನೋಭಾವ. ಮೂರನೇದಾಗಿ ಭಾರತದಲ್ಲಿ ನಿಮಗೆ ಗೊತ್ತಿದೆ, ಆಗ ದೆಹಲಿಯ ಸುಲ್ತಾನ ಇಬ್ರಾಹಿಂ ಲೋಧಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಲೋಧಿ ಸಂತತಿ ಇಬ್ರಾಹಿಂ ಲೋಧಿ ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆಗ ಅವನ ಆಳ್ವಿಕೆ ಕೇವಲ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಸೊ ಆ ಲೋಧಿ ಅಷ್ಟೇನು ಸಮರ್ಥನಾದಂತಹ ಅರಸನಾಗಿರ್ಲಿಲ್ಲ, ಸುಲ್ತಾನನಾಗಿರ್ಲಿಲ್ಲ. ಹಾಗಾಗಿ ಅವನ ದೌರ್ಬಲ್ಯ ಇವನಿಗೆ ದಾರಿ ಮಾಡಿಕೊಡ್ತು. ಆಮೇಲೆ ಇನ್ನೊಂದು, ಈ ಕಾಬೂಲ್ ಕಡೆಗೆ ಪದೇ ಪದೇ ಉಜ್ಬೇಗರು ದಾಳಿ ಮಾಡ್ತಾ ಇದ್ರು. ಅವರು ಒಂಥರ ದಾಳಿಕೋರ ಜನ. ಅವರು ಆಗಾಗ ಕಾಬೂಲ್ನ ಮೇಲೆ ದಾಳಿ ಮಾಡ್ತಾ ಇದ್ರು. ಇದೇನಪ್ಪ ಯಾವಾಗಲೂ ಉಜ್ಬೇಗರು ದಾಳಿ ಮಾಡ್ತಾರೆ, ಹಾಗಾಗಿ ಭಾರತದ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟಾತ ಭಾರತವನ್ನು ಗೆಲ್ಲುವ ಮನಸ್ಸನ್ನು ಮಾಡ್ದ. ಆಮೇಲೆ ಇನ್ನೊಂದು, ಭಾರತ ಕಾಬೂಲಿಗೆ ತುಂಬಾ ಹತ್ರ ಇತ್ತು. ಕಾಬೂಲ್ ಇವತ್ತಿನ ಅಫ್ಘಾನಿಸ್ತಾನದಲ್ಲಿರೋದು. ಸೊ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಭಾರತ ನಾಟ್ ಮಚ್ ಡಿಫ್ರೆನ್ಸ್, ತುಂಬಾ ವ್ಯತ್ಯಾಸ ಇಲ್ಲ, ತುಂಬಾ ದೂರ ಇಲ್ಲ. ಹಾಗಾಗಿ ಭಾರತ ತುಂಬಾ ಹತ್ರ ಇತ್ತು. ಹಾಗಾಗಿ ಆತ ಅದನ್ನು ಗೆಲ್ಲುವ ಮನಸ್ಸನ್ನು ಮಾಡ್ದ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಕಾರಣಗಳಿಂದ ಆತ ಭಾರತವನ್ನು ಗೆಲ್ಲುವ, ಭಾರತದ ಮೇಲೆ ಆಕ್ರಮಣ ಮಾಡುವ ಒಂದು ಮನಸ್ಸಿಗೆ ಬಂದ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಏಕೆಂದ್ರೆ ಅವನ ಆತ್ಮಕಥನ ಏನಿದೆ, ತುಜ್ಕಿ ಬಾಬರಿ, ಬಾಬರ್ ನಾಮ ಅಂತ ನಾವೇನು ಹೇಳ್ತೀವಿ, ಅದು ಮೂಲ ಟರ್ಕಿ ಭಾಷೆಯಲ್ಲಿ ಅವನೇ ಬರೆದಿದ್ದಾನೆ. ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತನಾಡ್ತೇನೆ. ಅದರಲ್ಲಿ ನಮಗೆ ಸಾಕಷ್ಟು ಅವನ ಜೀವನದ ಮಾಹಿತಿಯನ್ನು ಆತನೇ ಬರೆದು ಹೋಗಿದ್ದಾನೆ. ಸೊ ಅದರಲ್ಲಿ ನಮಗೆ ಎಲ್ಲ ವಿಚಾರಗಳು ನಮಗೆ ಸಿಗ್ತವೆ. ಸೊ ಈತ ಬಾಬರ್ ಭಾರತದ ಮೇಲೆ ಮೊದಲು 5 ಬಾರಿ ದಾಳಿ ಮಾಡಿದ್ದ. ಒಟ್ಟು 6 ಬಾರಿ ದಾಳಿ ಮಾಡಿ 6ನೇ ಬಾರಿಯಲ್ಲಿ ಆತ ಭಾರತದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ದ. ಅದಕ್ಕೆ ಮೊದಲು ಆತ 5 ಬಾರಿ ದಾಳಿ ಮಾಡಿದ್ದ ನೋಡಿ. 1519ರಲ್ಲಿ ದಾಳಿ ಮಾಡ್ದ, 19ರಲ್ಲಿ ಮತ್ತೆ ದಾಳಿ ಮಾಡ್ದ, 20ರಲ್ಲೊಮ್ಮೆ, 24ರಲ್ಲೊಮ್ಮೆ, 25ರಲ್ಲೊಮ್ಮೆ, ಹೀಗೆ ಮೊದಲು 5 ಬಾರಿ ಭಾರತದ ಮೇಲೆ ಬಾಬರ್ ದಾಳಿ ಮಾಡಿದ್ದ ಕಾಬೂಲಿಂದ. ಬಹುಶಃ ಆ 5 ದಾಳಿಗಳಲ್ಲಿ ಆತನಿಗೆ ಬೇಕಾದಂತಹ ಯಶಸ್ಸು ಸಿಕ್ಕಿರಲಿಲ್ಲ. ಆದರೆ ಆತ 6ನೇ ಬಾರಿ 1526ರಲ್ಲಿ ದಾಳಿ ಮಾಡ್ದ. ಫಾರ್ ದ 6th ಟೈಮ್ ಆತ ಭಾರತದ ಮೇಲೆ ದಾಳಿ ಮಾಡೋಕೆ ಇನ್ನೂ ಒಂದು ಕಾರಣ ಏನಂದ್ರೆ, ಈ ಒಂದು ದೌಲತ್ ಖಾನ್ ಲೋಧಿ ಅಂತ ಹೇಳಿಬಿಟ್ಟು ಅವನು ಬಾಬರನ್ನು ಆಹ್ವಾನ ಮಾಡಿದ್ದ. ಬಾ, ನೀನು ಭಾರತದ ಮೇಲೆ ದಾಳಿ ಮಾಡು ಅಂತ. ದೌಲತ್ ಖಾನ್ ಲೋಧಿ ಈ ಲೋಧಿ ವಂಶಕ್ಕೆ ಸೇರಿದವನೇ. ಹಾಗಾಗಿ ಅದು ಕಾರಣವಾಯಿತು ಅಂತ ನಾವು ಹೇಳ್ಬೋದು. ಹೀಗೆ ಆತ ದಾಳಿ ಮಾಡಿದ್ದ. ಕೊನೆಯದಾಗಿ 1526ರಲ್ಲಿ ಆತ ಭಾರತದ ಮೇಲೆ ದಾಳಿ ಮಾಡ್ದ. ತನ್ನ ದೊಡ್ಡ ಸೈನ್ಯದೊಂದಿಗೆ ಭಾರತದ ಕಡೆಗೆ ಬಂದ. ಆಗ ಬಾಬರ್ನನ್ನು ತಡೆಯುವ ಸಲುವಾಗಿ ದೆಹಲಿಯ ಸುಲ್ತಾನನಾದಂತಹ ಇಬ್ರಾಹಿಂ ಲೋಧಿ ತನ್ನ ಸೈನ್ಯವನ್ನು ಮುನ್ನಡೆಸಿಕೊಂಡು ಬಂದ. ಎರಡೂ ಕಡೆಯ ಸೈನ್ಯ ಇವತ್ತಿನ ಪಾಣಿಪಟ್ ಎಂಬಲ್ಲಿ ಸಂಧಿಸಿದ. ಪಾಣಿಪಟ್ ಇವತ್ತು ಪಂಜಾಬ್ ಹರಿಯಾಣ ಏನಿದೆ ಅಲ್ಲಿ ಬರುತ್ತೆ, ಪಾಣಿಪಟ್ ಎನ್ನುವ ಒಂದು ಸ್ಥಳ. ಆ ಪಾಣಿಪಟ್ ಎಂಬಲ್ಲಿ ಎರಡೂ ಸೈನ್ಯ ಸಂಧಿಸಿದ. ಆ ಪಾಣಿಪಟ್ ತುಂಬಾ ಪ್ರಮುಖವಾದಂತಹ ಸ್ಥಳ. ಯಾಕೆಂದ್ರೆ ಭಾರತದ ಚರಿತ್ರೆಯನ್ನು ನಿರ್ಧರಿಸಿದ 3 ಪ್ರಮುಖ ಯುದ್ಧಗಳು ಅಲ್ಲಿ ನಡೆದಿದ್ದಾವೆ. ಒಂದಲ್ಲ, ಎರಡಲ್ಲ, 3 ಪ್ರಮುಖ ಯುದ್ಧಗಳು. ಮೊದಲನೇ ಪಾಣಿಪಟ್ ಕದನ, 2ನೇ ಪಾಣಿಪಟ್ ಕದನ, 3ನೇ ಪಾಣಿಪಟ್ ಕದನ. ಅವು ಭಾರತದ ಚರಿತ್ರೆಯ ದಿಕ್ಕನ್ನೇ ಬದಲಿಸಿದಂತಹ ನಿರ್ಣಾಯಕ ಯುದ್ಧಗಳಾಗಿದ್ದವು. ಸೊ ಇದು ಮೊದಲನೇ ಪಾಣಿಪಟ್ ಕದನ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಸೈನ್ಯಗಳು ಪಾಣಿಪಟ್ ಎಂಬಲ್ಲಿ ಸಂಧಿಸಿದೋ. ಏಪ್ರಿಲ್ 21, 1526ರಂದು ಈ ಯುದ್ಧ ಆಯಿತು ಈ ಎರಡು ಸೈನ್ಯಗಳ ನಡುವೆ. ಒಂದು ಕಡೆ ಬಾಬರ್ ಭಾರತದ ಮೇಲೆ ಆಕ್ರಮಣ ಮಾಡಿದ್ದಾನೆ, ಇನ್ನೊಂದು ಕಡೆ ಭಾರತದ ದೆಹಲಿಯ ಸುಲ್ತಾನನಾದಂತಹ ಇಬ್ರಾಹಿಂ ಲೋಧಿ ರಕ್ಷಣೆ ಮಾಡಿಕೊಳ್ಳೋಕೆ ಸೈನ್ಯ ತಗೊಂಡೋಗಿದ್ದಾನೆ. ಇಬ್ರಾಹಿಂ ಲೋಧಿಯ ಸೈನ್ಯ ಹೆಚ್ಚು ಕಡಿಮೆ 1,00,000ಕ್ಕಿಂತ ಹೆಚ್ಚಿತ್ತು ಅಂತ ಹೇಳಲಾಗುತ್ತೆ. ಬಾಬರ್ ಹತ್ರ ಇದ್ದದ್ದು ತುಂಬಾ ಕಡಿಮೆ, 12,000 ಕಾಲ್ದಳ ಇತ್ತು, ಒಂದು 9,000 ಅಶ್ವಪಡೆ ಇತ್ತು. ಅಲ್ಲದೆ
ಪ್ರಮುಖವಾಗಿ ಬಾಬರ್ನಲ್ಲಿ ಫಿರಂಗಿ ಪಡೆ ಇತ್ತು. ಫಿರಂಗಿ ಪಡೆ ಭಾರತದಲ್ಲಿ ಮೊಘಲರ ಆಳ್ವಿಕೆಯ ಒಂದು ವಿಶೇಷತೆ ಏನಂದ್ರೆ, ಭಾರತದಲ್ಲಿ ಈ ಒಂದು ಮದ್ದುಗುಂಡುಗಳನ್ನು ಯುದ್ಧದಲ್ಲಿ ಬಳಸುವ ಒಂದು ತಂತ್ರವನ್ನು ಭಾರತದಲ್ಲಿ ಜಾರಿಗೆ ತಂದವರು ಬಾಬರ್ ಮೊಘಲರು. ಅದಕ್ಕಿಂತ ಮೊದಲು ಗೊತ್ತಿತ್ತು, ಆದರೆ ಯುದ್ಧದಲ್ಲಿ ಅದನ್ನು ಅಷ್ಟಾಗಿ ಬಳಸ್ತಾ ಇರಲಿಲ್ಲ. ಬಾಬರ್ ಅದನ್ನು ಭಾರತದಲ್ಲಿ ಜಾರಿಗೆ ತಂದ. ಮೊಘಲರ ಆಳ್ವಿಕೆಯ ಇನ್ನೊಂದು ವಿಶೇಷತೆ ಅಂದ್ರೆ, ಮೊಘಲರ ಸರ್ಕಾರವನ್ನು ನಾವು ಕಾಗಜ್ ಕಾ ಗವರ್ನಮೆಂಟ್ ಅಂತ ಕರಿತೀವಿ, ಕಾಗದದ ಸರ್ಕಾರ ಅಂತ ಕರಿತೀವಿ. ಅಂದ್ರೆ ಎಲ್ಲವನ್ನೂ ದಾಖಲೆ ಮಾಡುವಂತಹ ಪದ್ಧತಿಯನ್ನು ಅವರು ಜಾರಿಗೆ ತಂದರು, ದಾಖಲಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಹಾಗಾಗಿ ಅದನ್ನು ನಾವು ಕಾಗಜ್ ಕಾ ಗವರ್ನಮೆಂಟ್ ಅಂತ ಹೇಳ್ತೀವಿ. ಇರ್ಲಿ ಅದು. ಸೊ ಹೀಗೆ ಬಾಬರ್ ಸೈನ್ಯ ಕಡಿಮೆ ಇದ್ರೂ ಅವನ ಹತ್ರ ಫಿರಂಗಿ ದಳ ಇತ್ತು, ಮದ್ದುಗುಂಡು ಅವನ ಹತ್ರ ಇತ್ತು. ಹಾಗಾಗಿ ಇಬ್ರಾಹಿಂ ಲೋಧಿಯ ಸೈನ್ಯವನ್ನು ತುಂಬಾ ಸುಲಭವಾಗಿ ಬಾಬರ್ ಸೋಲಿಸಿಬಿಟ್ಟ. ಅದಕ್ಕೆ ಕಾರಣ ಒಂದು, ಬಾಬರ್ ಅದ್ಭುತ ಹೋರಾಟಗಾರ, ಮಹಾನ್ ದಂಡನಾಯಕ. ಅವನ ಸೈನ್ಯದಲ್ಲಿ ಶಿಸ್ತು ಎನ್ನುವುದು ಇತ್ತು, ಆದರೆ ಇಬ್ರಾಹಿಂ ಲೋಧಿಯ ಸೈನ್ಯದಲ್ಲಿ ಅದ್ಯಾವುದೂ ಇರಲಿಲ್ಲ. ಹಾಗಾಗಿ ಬಾಬರ್ ತುಂಬಾ ಸುಲಭವಾಗಿ ಇಬ್ರಾಹಿಂ ಲೋಧಿಯನ್ನು ಆ ಒಂದು ಕದನದಲ್ಲಿ ಸೋಲಿಸಿದ. ನಾನು ಆಗ್ಲೇ ಹೇಳ್ದಂತೆ, ಈ ಮೊದಲನೇ ಪಾಣಿಪಟ್ ಕದನ ಭಾರತದ ಚರಿತ್ರೆಯನ್ನೇ ಬದಲಿಸಿದ ಕದನದಲ್ಲಿ ಒಂದು. ಯಾಕೆ ಅಂದ್ರೆ ನೋಡಿ, ಬಾಬರ್ ಸೋತಿದ್ರೆ ಅವನು ವಾಪಸ್ ಹೋಗಿರೋನು. ಬಹುಶಃ ಭಾರತದಲ್ಲಿ ಮೊಘಲರ ಆಳ್ವಿಕೆ ಸ್ಥಾಪನೆಯಾಗ್ತಾ ಇರಲಿಲ್ಲ. ಆದ್ರೆ ಬಾಬರ್ ಗೆದ್ದ ಈ ಮೊದಲನೇ ಪಾಣಿಪಟ್ ಕದನದಲ್ಲಿ ಭಾರತದ ಚರಿತ್ರೆಯೇ ಬದಲಾಯಿತು. ಭಾರತದಲ್ಲಿ ಮೊಘಲರ ಆಳ್ವಿಕೆ ಸ್ಥಾಪನೆಯಾಯಿತು. ಹೌದೋ ಇಲ್ವೋ? ವೆಲ್, ಹಾಗೆ ಈ ಕದನದಲ್ಲಿ ಗೆದ್ದ ಬಾಬರ್ ದೆಹಲಿಯನ್ನು ವಶಪಡಿಸಿಕೊಂಡ ಮತ್ತು ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿದ. ಹೀಗೆ ಭಾರತದಲ್ಲಿ ಮೊಘಲರ ಆಳ್ವಿಕೆ ಸ್ಥಾಪನೆಯಾಯಿತು. ಓಕೆ. ಡಾಕ್ಟರ್ ಈಶ್ವರಿ ಪ್ರಸಾದ್ ಎನ್ನುವಂತಹ ಇತಿಹಾಸಕಾರರು ಬರೀತಾರೆ, ಒಂದನೇ ಪಾಣಿಪಟ್ ಕದನ ಭಾರತದಲ್ಲಿ ಮೊಘಲ್ ಅಧಿಪತ್ಯಕ್ಕೆ ತಳಹದಿ ಹಾಕಿತು. ನಿಜ, ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಇದು ಅಸ್ಥಿಭಾರವನ್ನು ಹಾಕಿತು, ಫೌಂಡೇಶನ್ ಹಾಕಿ ಕೊಡ್ತು. ಲೋಧಿ ಸಂತತಿ ಪತನವಾಯಿತು. ದೆಹಲಿ ಸುಲ್ತಾನರ ಆಳ್ವಿಕೆ ಕೊನೆಯಾಯಿತು, ಲೋಧಿಗಳ ಆಳ್ವಿಕೆ ಕೊನೆಯಾಯಿತು. ಭಾರತದಲ್ಲಿ ಚಟಗೈ ಟರ್ಕರ ಆಳ್ವಿಕೆ ಶುರುವಾಯಿತು. ಚಟಗೈ ಟರ್ಕ್ ಬಾಬರ್ ಚಟಗೈ ಟರ್ಕಿ ಬುಡಕಟ್ಟಿಗೆ ಸೇರಿದವನು. ಹಾಗಾಗಿ ಟರ್ಕರು. ಓಕೆ, ಆ ಟರ್ಕರ್ ಈಗ ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದವರು. ಅವರನ್ನೇ ನಾವು ಮೊಘಲರು ಅಂತ ನಾವು ಕರಿತೀವಿ. ಸೊ ಯುದ್ಧ ಆದ ಮರುದಿನವೇ ಬಾಬರ್ ದೆಹಲಿಗೆ ಬಂದ. ದೆಹಲಿಯ ಜಾಮಿ ಮಸೀದಿಯಲ್ಲಿ ತನ್ನ ಹೆಸರಿನಲ್ಲಿ ಕುತ್ಬಾವನ್ನು ಓದಿಸಿದ, ಹಿಂದೂಸ್ತಾನದ ಚಕ್ರವರ್ತಿಯಾದ. ಸೊ ಹೀಗೆ ಮುಘಲ್ ಸಾಮ್ರಾಜ್ಯದ ಸ್ಥಾಪನೆ ಎನ್ನುವುದು ಆಯಿತು. ಬಾಬರ್ ದೆಹಲಿಯನ್ನು ಮಾತ್ರ ವಶಪಡಿಸಿಕೊಂಡ. ದೆಹಲಿ ಸುತ್ತಮುತ್ತಲಿನ ಪ್ರದೇಶ ಮಾತ್ರ ಅವನ ಆಳ್ವಿಕೆಗೆ ಬಂತು. ಆದರೆ ಬಹುತೇಕ ಇತರೆ ಭಾಗಗಳು ಸ್ವತಂತ್ರವಾಗಿದ್ದು. ರಜಪೂತರು ಏಳಿಗೆಯನ್ನು ಹೊಂದಿದ್ರು ಭಾರತದಲ್ಲಿ. ಹಾಗಾಗಿ ಕೇವಲ ದೆಹಲಿಯನ್ನು ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಂಡ ತಕ್ಷಣ ಆತ ಭಾರತದ ಚಕ್ರವರ್ತಿಯಾಗಲಿಲ್ಲ. ಆತ ಕೇವಲ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಅಧಿಪತಿಯಾಗಿದ್ದ ಅಷ್ಟೇ. ಹಾಗಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ, ಅದನ್ನು ರಕ್ಷಿಸುವ ಸಲುವಾಗಿ, ಏಕೆಂದ್ರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದಾಗ ಯಾರೆಲ್ಲ ಬಾಬರನಿಗೆ ಆಹ್ವಾನ ಕೊಟ್ಟಿದ್ರು ಭಾರತದ ಮೇಲೆ ದಾಳಿ ಮಾಡು ಅಂತ, ಅದು ದೌಲತ್ ಖಾನ್ ಲೋಧಿ ಇರಬಹುದು, ರಾಣಾ ಸಂಗ್ ಇರಬಹುದು, ಅವರೆಲ್ಲ ಬಾಬರ್ ಆಕ್ರಮಣ ಮಾಡಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿಯೇ ಉಳಿದಾಗ ಅವ್ರಿಗೆಲ್ಲ ನಡ್ಕ ಶುರುವಾಯ್ತು. ಇದೇನಿದು, ಅವನು ಬಂದು ದಾಳಿ ಮಾಡಿ ಹೋಗ್ತಾನೆ ಅಂದ್ರೆ ಇಲ್ಲೇ ಇದಾನಲ್ಲ ಅಂತ ಹೇಳ್ಬಿಟ್ಟು ಆಗ ಅವರೆಲ್ಲ ಇವನ್ ಮೇಲೆ ಯುದ್ಧಕ್ಕೆ ನಿಂತರು. ಹಾಗಾಗಿ ಬಾಬರ್ ಮತ್ತೆ ಹಲವಾರು ಯುದ್ಧಗಳನ್ನು ಮಾಡಬೇಕಾಯ್ತು. ಅದನ್ನು ನಾನಿಲ್ಲಿ ಮಾತನಾಡ್ತೇನೆ. ಓಕೆ, ಸೊ ಬಾಬರ್ ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದ ಮೇಲೆ ಯಾವ ಯುದ್ಧಗಳನ್ನು ಮಾಡ್ದ? ಏಕೆಂದ್ರೆ ಬಾಬರ್ ಅನ್ನು ನಿಮಗೆ 5 ಮಾರ್ಕ್ಸಿಗೋ ಅಥವಾ 10 ಮಾರ್ಕ್ಸಿಗೋ ಕೇಳ್ತಾರೆ. ಸೊ ಯಾವ ಯುದ್ಧಗಳನ್ನು ಮಾಡ್ದ ಅಂದ್ರೆ, ಮೊದಲನೆಯದಾಗಿ ಕಣ್ವಾ ಕದನ 1527ರಲ್ಲಿ 27 ಮಾರ್ಚ್ 17ರಂದು ಕಣ್ವಾ ಎನ್ನುವಂತಹ ಒಂದು ಸ್ಥಳದಲ್ಲಿ ಆತ ಯುದ್ಧವನ್ನು ಮಾಡ್ದ. ಯಾರ ಮೇಲೆ? ರಜಪೂತರ ರಾಜ ರಾಣಾ ಸಂಗ. ಈತ ಹಲವಾರು ರಜಪೂತರನ್ನೆಲ್ಲ ಸೇರಿಸಿಕೊಂಡು ಬಾಬರನ ಮೇಲೆ ಯುದ್ಧಕ್ಕೆ ಬಂದ. ರಣಸಂಗ್ ಅನ್ಕೊಂಡಿದ್ದ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ವಾಪಸ್ ಹೊರಟೋಗ್ತಾನೆ ಅಂತ, ಆದ್ರೆ ಇವನು ಹೋಗ್ಲಿಲ್ವಲ್ಲ. ಹಾಗಾಗಿ ರಾಣಾ ಸಂಗ್ ಬಾಬರ್ನ ಮೇಲೆ ಯುದ್ಧವನ್ನು ಸಾರಿದ. ಹಾಗಾಗಿ ಬಾಬರ್ ಮತ್ತು ರಾಣಾ ಸಂಗನ ನಡುವೆ
ಯುದ್ಧ ಅನ್ನುವುದು ಆಯಿತು. ಅದು ಕಣ್ವಾ ಎನ್ನುವಂತಹ ಒಂದು ಸ್ಥಳದಲ್ಲಿ. ಓಕೆ, ಅವನಿಗೆ ಇಬ್ರಾಹಿಂ ಲೋಧಿಯ ಸಹೋದರನಾದಂತಹ ಮೊಹಮ್ಮದ್ ಲೋಧಿಯೂ ಸಹ ಸಹಕರಿಸಿದ್ದ, ಯಾರಿಗೆ? ರಾಣಾ ಸಂಗನಿಗೆ. ಆದರೆ ಆ ಒಂದು ಯುದ್ಧದಲ್ಲಿ ಫತೇಪುರ್ ಸಿಕ್ರಿ ಹತ್ರ ಇರೋದು ಕಣ್ವಾ, ಅಲ್ಲಿ ಬಾಬರ್ ಈ ರಜಪೂತರ ಸಂಯುಕ್ತ ಸೇನೆಯನ್ನು ಸುಲಭವಾಗಿ ಸೋಲಿಸಿದ. ಸೊ ಇದು ಮೊದಲನೆಯ ಒಂದು ಯುದ್ಧ. ಕಣ್ವಾ ಕದನದಲ್ಲಿ ರಜಪೂತರ ಸಂಯುಕ್ತ ಸೈನ್ಯವನ್ನು ಬಾಬರ್ ಸೋಲಿಸಿದ. ಸೊ ಹೀಗೆ ತನ್ನ ಅಧಿಪತ್ಯವನ್ನು ಇನ್ನೂ ಗಟ್ಟಿ ಮಾಡಿಕೊಂಡ. ಇದಲ್ಲದೆ ಚಂದೇರಿ ಕದನ, ಕಣ್ವಾ ಕದನ ಆದ್ಮೇಲೆ ಬಾಬರ್ ಮತ್ತೊಂದು ಯುದ್ಧವನ್ನು ಮಾಡಬೇಕಾಯ್ತು. ಚಂದೇರಿ, ಮಾಳ್ವಾ, ಇವತ್ತಿನ ಮಧ್ಯ ಭಾರತ ಅಂತ ಏನು ಕರಿತೀವಿ, ಅಲ್ಲಿರುವಂತಹ ಒಂದು ಸ್ಥಳ. ಚಂದೇರಿ ಕೋಟೆ ಮಾಳ್ವಾದಲ್ಲಿರೋದು, ಬಹುದೊಡ್ಡ ಒಂದು ಕೋಟೆ, ಪ್ರಮುಖವಾದಂತಹ ಒಂದು ಕೋಟೆ. ಅದನ್ನು ಮೇದಿನಿ ರಾಯ್, ಒಬ್ಬ ರಜಪೂತ, ಆತ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಏನಕ್ಕೆ ಬಾಬರ್ ಚಂದೇರಿ ಮೇಲೆ ದಾಳಿ ಮಾಡದ ಅಂದ್ರೆ, ರಾಣಾ ಸಂಗನಿಗೆ ಈತ ಸಹಾಯ ಮಾಡಿದ್ದ. ಇಂದಿನ ಯುದ್ಧ ಆಯ್ತಲ್ವಾ, ಆ ಯುದ್ಧದಲ್ಲಿ ರಾಣಾ ಸಂಗನಿಗೆ ಈ ಚಂದೇರಿಯ ಮೇದಿನಿ ರಾಯ್ ಅರಸ ಸಹಾಯ ಮಾಡಿದ್ದ. ಹಾಗಾಗಿ ಅವನಿಗೆ ಪಾಠ ಕಳಿಸ್ಬೇಕು ಮತ್ತು ಚಂದೇರಿಯ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಾಬರ್ ಚಂದೇರಿಯ ಮೇಲೆ ದಾಳಿ ಮಾಡ್ದ, ಚಂದೇರಿಯನ್ನು ವಶಪಡಿಸಿಕೊಂಡ. ಆ ಯುದ್ಧದಲ್ಲಿ ಮೇದಿನಿ ರಾಯ್ ಮರಣ ಹೊಂದದ, ಸಾವಿರಾರು ರಜಪೂತರು ಹತರಾದರು. ರಜಪೂತ ಸ್ತ್ರೀಯರು ಯಾವಾಗ ತಮ್ಮ ಗಂಡಿಂದಿರೆಲ್ಲ ಯುದ್ಧದಲ್ಲಿ ಮಡಿದರು, ಆಗ ರಜಪೂತ ಸ್ತ್ರೀಯರು ಬೆಂಕಿಗೆ ಹಾರಿ, ಸಾಮೂಹಿಕವಾಗಿ ಬೆಂಕಿಗೆ ಹಾರಿ ಸಾವನ್ನಪ್ಪಿದರು. ಜೌಹಾರ್ ಅಂತ ಕರೀತಾರೆ ಆ ಪದ್ಧತಿಯನ್ನು. ಸೊ ಜೌಹಾರ್ ಅನ್ನು ಅವರು ಅನುಸರಿಸಿಕೊಂಡ್ರು. ಸೊ ಚಂದೇರಿಯಲ್ಲಿಯೂ ಬಾಬರನಿಗೆ ಗೆಲುವು ಆಯಿತು. ಇದಾದ್ಮೇಲೆ ಬಾಬರ್ ಮತ್ತೊಂದು ಯುದ್ಧವನ್ನು ಮಾಡಿದ, ಅದನ್ನು ಘಾಗ್ರಾ ಕದನ ಅಂತ ನಾವು ಕರಿತೀವಿ. ಘಾಗ್ರಾ ಒಂದು ನದಿಯ ಹೆಸರು, ಗಂಗಾ ನದಿಯ ಒಂದು ಉಪನದಿ ಅದು. ಘಾಗ್ರಾ ಎನ್ನುವುದು ಒಂದು ನದಿ. ಸೊ ಆ ಒಂದು ನದಿಯ ಹತ್ರ, ಬಿಹಾರದ ಹತ್ರ, ಆ ನದಿಯ ಹತ್ರ ನಡೆದಂತಹ ಒಂದು ಯುದ್ಧ, ಇದನ್ನು ನಾವು ಘಾಗ್ರಾ ಕದನ ಅಂತ ನಾವು ಕರಿತೀವಿ. ಇಲ್ಲಿ ಹಲವಾರು ಆಫ್ಘನ್ನರು ಅಂದ್ರೆ ದೆಹಲಿಯನ್ನು ಆಳಿದ ಸುಲ್ತಾನರು ಏನಿದ್ರು ಅವರೆಲ್ಲರೂ ಆಫ್ಘನ್ನರು. ಓಕೆ, ಸೊ ಹಾಗಾಗಿ ಯಾವಾಗ ಬಾಬರ್ ಭಾರತದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ದ, ಈ ಬಂಗಾಳ, ಬಿಹಾರ ಇಲ್ಲೆಲ್ಲ ಇದ್ದಂತಹ ಆಫ್ಘನ್ನರು ಬಾಬರನ ವಿರುದ್ಧ ಒಂದಾಗಿ ಯುದ್ಧಕ್ಕೆ ಬಂದ್ರು. ಅರ್ಥವಾಯ್ತಲ್ಲ? ಅದರಲ್ಲಿ ಪ್ರಮುಖವಾಗಿ ನಸರತ್ ಶಾ, ಮೊಹಮ್ಮದ್ ಖಾನ್ ಲೊಹಾನಿ, ಜಲಾಲ್ ಖಾನ್ ಮುಂತಾದವರೆಲ್ಲ ಸೇರಿ ಬಾಬರನ ವಿರುದ್ಧ ಯುದ್ಧ ಸಾರಿದರು. ಆಗ ಬಾಬರ್ ಅವ್ರ ಮೇಲೆ ಯುದ್ಧ ಮಾಡಬೇಕಾಯ್ತು. ಅದನ್ನೇ ನಾವು ಘಾಗ್ರಾ ಕದನ ಅಂತ ನಾವು ಕರಿತೀವಿ. ಈ ಕದನದಲ್ಲಿ ಅವರನ್ನೆಲ್ಲರನ್ನೂ ಸೋಲಿಸಿ ಬಾಬರ್ ಬಿಹಾರ, ಬಂಗಾಳ ಅದು ಬಂಗಾರ ಆಗಿದೆ, ಬಂಗಾಳ, ಬಿಹಾರ ಇವುಗಳನ್ನು ತನ್ನ ಅಧಿಪತ್ಯಕ್ಕೆ ತಂದುಕೊಂಡ. ನೋಡಿ, ಕೇವಲ ದೆಹಲಿಯ ಅರಸನಾಗಿ ಅಧಿಕಾರಕ್ಕೆ ಬಂದವನು ಮಾಳ್ವಾ ಗೆದ್ದುಕೊಂಡ, ರಜಪೂತರನ್ನು ಸೋಲಿಸಿದ, ಇಲ್ಲಿ ಆಫ್ಘನ್ನರನ್ನು ಸೋಲಿಸಿ ಬಿಹಾರ ಮತ್ತು ಬಂಗಾಳದ ಪ್ರದೇಶಗಳನ್ನು ಆತ ವಶಪಡಿಸಿಕೊಂಡ. ಬಹುಶಃ ಇದೇ ಅವನ ಕೊನೆಯ ಒಂದು ಕದನ. ರೈಟ್. ಹೀಗೆ ಬಾಬರ್ ಭಾರತದಲ್ಲಿ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ದ. ಅಷ್ಟೇ ಅಲ್ಲ, ಅದನ್ನು ಭದ್ರಪಡಿಸುವ ಕೆಲಸವನ್ನು ಮಾಡ್ದ. ಈ ಯುದ್ಧಗಳಲ್ಲಿ ಆತ ಅದನ್ನು ಭದ್ರಪಡಿಸಿಕೊಂಡ. ಇವನ ಒಂದು ಸಾಮ್ರಾಜ್ಯ ಪಶ್ಚಿಮದ ಅಕ್ಸೆಸ್ನಿಂದ ಹಿಡಿದು, ಅಫ್ಘಾನಿಸ್ತಾನದ ಒಂದು ಭಾಗ ಅಕ್ಸೆಸ್ನಿಂದ ಹಿಡಿದು ಪೂರ್ವದ ಘಾಗ್ರಾ ನದಿಯವರೆಗೆ, ಉತ್ತರದ ಹಿಮಾಲಯದಿಂದ ದಕ್ಷಿಣದ ಗ್ವಾಲಿಯರ್ವರೆಗೆ, ದಕ್ಷಿಣ ಅಂದ್ರೆ ಮಧ್ಯ ಭಾರತದ ಗ್ವಾಲಿಯರ್ವರೆಗೆ ಇವನ ಒಂದು ಸಾಮ್ರಾಜ್ಯ ಹರಡಿತ್ತು. ಸೊ ಬಾಬರ್ ಬರೀ ರಾಜ್ಯ ಸ್ಥಾಪನೆ ಮಾಡಿದ್ದಷ್ಟೇ ಅಲ್ಲ, ಇಷ್ಟು ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಎನ್ನುವುದು ಪ್ರಮುಖವಾದಂತಹ ಒಂದು ವಿಚಾರ. ಈತ ಹೆಚ್ಚು ಕಾಲ ಬದುಕಲಿಲ್ಲ. 1530 ಡಿಸೆಂಬರ್ 30ರಂದು ಈತ ಮರಣ ಹೊಂದಿದ. ಅವನು ಹೇಗೆ ಮರಣ ಹೊಂದಿದ ಎನ್ನುವುದರ ಬಗ್ಗೆ ಒಂದು ಕತೆ ಬರುತ್ತೆ. ಇತಿಹಾಸಕಾರರಲ್ಲಿ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಅದು ಕತೆ ಅಷ್ಟೇ ಅಂತನೂ ಹೇಳ್ತಾರೆ. ಅದೇನಂದ್ರೆ, ಇವನ ಮಗ ಇದ್ದ ಹುಮಾಯೂನ್ ಅಂತ ಹೇಳಿಬಿಟ್ಟು, ಹುಮಾಯೂನ್ ಕಾಯಿಲೆಯಿಂದ ಬಳಲ್ತಾ ಇದ್ದ, ಸಾವಿನ ಅಂಚಿನಲ್ಲಿದ್ದ. ಆಗ ಬಾಬರ್ ಪ್ರಾರ್ಥನೆ ಮಾಡಿ, ನನ್ನ ಪ್ರಾಣವನ್ನು ತಗೋ, ನನ್ನ ಮಗನ ಜೀವವನ್ನು ಉಳಿಸು ಅಂತ ಬೇಡ್ಕೊಂಡ. ಹಾಗಾಗಿ ಹುಮಾಯೂನ್ ಕ್ರಮೇಣವಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡ. ಬಾಬರ್ ಕ್ರಮೇಣವಾಗಿ ಆರೋಗ್ಯದಲ್ಲಿ ಕ್ಷೀಣವಾಗಿ ಮರಣ ಹೊಂದಿದ ಅಂತ ಹೇಳಲಾಗುತ್ತೆ. ಅದೇನೇ ಇರಲಿ,
ಬಾಬರ್ 1530ರಂದು ಮರಣ ಹೊಂದಿದ. ಅವನ ನಂತರ ಅವನ ಮಗ ಹುಮಾಯೂನ್ ಮೊಘಲ್ ಚಕ್ರವರ್ತಿಯಾದ. ನೋಡಿ, ಮೊಘಲರು ತಮ್ಮನ್ನು ತಾವು ಚಕ್ರವರ್ತಿಗಳು ಅಂತ ಕರ್ಕೊಂಡಿದ್ದಾರೆ. ಕಾರಣ, ಅವರು ಸರ್ವತಂತ್ರ ಸ್ವತಂತ್ರರಾಗಿ ಆಳ್ವಿಕೆಯನ್ನು ಮಾಡಿದರು. ಅವರು ಯಾರಿಗೂ ಅಧೀನರಾಗಿರಲಿಲ್ಲ. ಹಾಗಾಗಿ ಅವರು ತಮ್ಮನ್ನು ತಾವು ಚಕ್ರವರ್ತಿಗಳು, ಬಾದಶಾಗಳು ಅಂತ ಕರ್ಕೊಂಡ್ರು. ಅದೇ ದೆಹಲಿ ಸುಲ್ತಾನರು ಸುಲ್ತಾನ ಎನ್ನುವ ಬಿರುದನ್ನು ಹೊಂದಿದ್ರು. ಅಂದ್ರೆ ಅರ್ಥ, ಅವರು ಖಲೀಫನ ಅಧೀನದಲ್ಲಿದ್ದವರು. ಆದರೆ ಮೊಘಲರು ಖಲೀಫನ ಅಧೀನದಲ್ಲಿ ಇರಲಿಲ್ಲ. ಅವರು ಸರ್ವತಂತ್ರ ಸ್ವತಂತ್ರರು. ಹಾಗಾಗಿ ಅವರು ಚಕ್ರವರ್ತಿ ಎನ್ನುವ ಬಿರುದನ್ನು ಹೊಂದಿದ್ರು, ಬಾದಶಾ ಎನ್ನುವ ಬಿರುದನ್ನು ಹೊಂದಿದ್ರು. ಸೊ ಹುಮಾಯೂನ್ ಬಾಬರನ ಸಾವಿನ ನಂತರ ಮೊಘಲ್ ಚಕ್ರವರ್ತಿಯಾದ. ಓಕೆ, ಮುಂದೆ ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ. ಬಾಬರ್ ಏನು ಅಂತ ಒಂದು ಸ್ವಲ್ಪ ಮಾತನಾಡಿಬಿಡೋಣ. ಬಾಬರ್ ನಿಜವಾಗಿಯೂ ಒಬ್ಬ ವೀರ ಯೋಧ, ಸೇನಾನಿ, ಅದ್ಭುತವಾದಂತಹ ದಂಡನಾಯಕ. ಅಷ್ಟೇ ಅಲ್ಲ, ಸಾಮ್ರಾಜ್ಯ ನಿರ್ಮಾಪಕ. ನೋಡಿ, ಆರಂಭದಿಂದ ಅಟ್ ದ ಏಜ್ ಆಫ್ 12 ವಯಸ್ಸಿನಿಂದ ಆತ ಹೋರಾಟ ಮಾಡಿದವನು. ಸಮರ್ಕಂಡನ್ನು ಗೆದ್ದವನು, ಆಮೇಲೆ ಕಾಬೂಲನ್ನು ಗೆದ್ದವನು, ಭಾರತವನ್ನು, ದೆಹಲಿಯನ್ನು ವಶಪಡಿಸಿಕೊಂಡ. ಆಮೇಲೆ ಭಾರತದ ಹಲವಾರು ಯುದ್ಧಗಳನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ಗಟ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿ, ನಿಜವಾದ ಸಾಮ್ರಾಜ್ಯ ನಿರ್ಮಾಪಕ. ನಾನಾಗಲೇ ಹೇಳಿದಂತೆ, ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಫಿರಂಗಿ ಯುದ್ಧ ತಂತ್ರವನ್ನು ಪ್ರಯೋಗಿಸಿದ ಒಬ್ಬ ವ್ಯಕ್ತಿ ಭಾರತದಲ್ಲಿ. ಹಾಗಾಗಿ ಭಾರತದ ಆಕ್ರಮಣ ಇವನಿಗೆ ಚರಿತ್ರೆಯಲ್ಲಿ ಶಾಶ್ವತವಾದಂತಹ ಒಂದು ಸ್ಥಾನವನ್ನು ನೀಡಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಬಾಬರ್ ಒಬ್ಬ ಅದ್ಭುತ ಪಾಂಡಿತ್ಯವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ. ಟರ್ಕಿ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಉದ್ದಾಮ ಪಂಡಿತನಾಗಿದ್ದ, ಪಾಂಡಿತ್ಯವನ್ನು ಹೊಂದಿದ್ದ, ವಿದ್ಯಾವಂತ. ಅನೇಕ ಕಾವ್ಯ ಮತ್ತು ಭಾವಗೀತೆಗಳನ್ನು ಆತ ರಚಿಸಿದ್ದಾನೆ. ತುರ್ಕಿ ಭಾಷೆಯಲ್ಲಿ ಇವನು ರಚಿಸಿರುವಂತಹ ಅವನ ಆತ್ಮಕಥನ ತುಜ್ಕಿ ಬಾಬರಿ ಅಂತ. ಟರ್ಕಿ ಭಾಷೆಯಲ್ಲೇ ಅವನು ಬರೆದಿರೋದು ತುಜ್ಕಿ ಬಾಬರಿ. ಸರಳವಾಗಿ ಬಾಬರ್ ನಾಮ ಅಂತ ನಾವು ಅದನ್ನು ಕರಿತೇವೆ. ಅದು ಮೇಡಮ್ ಬ್ರೆವರಿಡಿಜನ್ ಅವರು ಅದನ್ನು ಮೊದಲು ಟರ್ಕಿ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ತರ್ಜಿಮೆ ಮಾಡಿರು. ಬಹುಶಃ ಇವತ್ತು ಬಹುತೇಕ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅದು ತರ್ಜುಮೆಯಾಗಿದೆ. ಅದ್ಭುತವಾದಂತಹ ಒಂದು ಆತ್ಮಕಥನ. ತನ್ನ ಜೀವನವನ್ನು ಆತ ತಾನೇ ಚಿತ್ರಿಸಿಕೊಂಡು ಅದರಲ್ಲಿ ಬಿಟ್ಟು ಹೋಗಿದ್ದಾನೆ. ಅವನ ಜೀವನದ ಬಗ್ಗೆ ತಿಳಿಯೋಕೆ, ಮಧ್ಯ ಏಷ್ಯಾದ ಬಗ್ಗೆ ತಿಳಿಯೋಕೆ, ಅವನ ಕಷ್ಟಗಳನ್ನು ತಿಳಿಯೋಕೆ, ಭಾರತದ ಬಗ್ಗೆ ತಿಳಿಯೋಕೆ, ಭಾರತದ ಭೌಗೋಳಿಕ ವಿಚಾರಗಳನ್ನು ತಿಳಿಯೋಕೆ ಅದ್ಭುತವಾದಂತಹ ಒಂದು ಗ್ರಂಥ ಈ ತುಜ್ಕಿ ಬಾಬರಿ ಎನ್ನುವುದು. ಮೊಘಲರ ಬಗ್ಗೆ, ಬಾಬರನ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡುವಂತಹ ಒಂದು ಗ್ರಂಥ. ಮುಂದೆ ಅದರ ಬಗ್ಗೆ ಇನ್ನೊಂಚೂರು ಮಾತನಾಡ್ತೀನಿ. ಅದಲ್ಲದೆ ಬಾಬರ್ ಒಬ್ಬ ಕಲಾಪ್ರೇಮಿಯೂ ಆಗಿದ್ದ. ಏಕೆಂದ್ರೆ ಅವನೇ ಬರೀತಾನೆ ಅವನ ಆಳ್ವಿಕೆ ಮಾಡಿದ್ದೇ 4 ವರ್ಷ. ಹಾರ್ಡ್ಲಿ ರೂಲ್ಡ್ ಫಾರ್ 4 years. ಆ 4 ವರ್ಷಗಳಲ್ಲಿ ಆತ ಸಂಬಾಲ, ಧೋಲ್ಪುರ, ಬಿಯಾನ, ಫತೇಪುರ್ ಸಿಕ್ರಿ, ಆಗ್ರಾಗಳಲ್ಲಿ ಸುಂದರವಾದ ಕಟ್ಟಡಗಳನ್ನು ಆತ ನಿರ್ಮಾಣ ಮಾಡಿದ. ಅಫ್ಘಾನಿಸ್ತಾನದಿಂದ, ಮಧ್ಯ ಏಷ್ಯಾದಿಂದ ಕಲ್ಲು ಕುಟುಕರನ್ನು ಕರೆಸಿ ಅವರಿಂದ ಆತ ಕೆಲಸ ಮಾಡಿದ. ಹಲವೆಡೆ ಕಟ್ಟಡಗಳು ಮತ್ತು ಮಸೀದಿಗಳನ್ನು ಆತ ನಿರ್ಮಾಣ ಮಾಡಿದ. ಆದರೆ ನೀವು ಅಯೋಧ್ಯೆಯ ಬಾಬ್ರಿ ಮಸೀದಿ ಕೇಳಿರ್ಬೋದೇನೋ. ಅವನ ಕಾಲದಲ್ಲಿ ರಚನೆಯಾಯಿತು, ಆದರೆ ಅದನ್ನು ಬಾಬರ್ ನಿರ್ಮಿಸಿಲ್ಲ ಎನ್ನುವುದು ಇತಿಹಾಸಕಾರರ ವಾದ. ಬಹುಶಃ ಇವನ ಅಧಿಕಾರಿಗಳು, ಬಾಬರನ ಅಧಿಕಾರಿಗಳು ಅಥವಾ ಅಲ್ಲಿನ ಪ್ರಾಂತ್ಯಾಧಿಕಾರಿಗಳು ರಚನೆ ಮಾಡಿ ಅದಕ್ಕೆ ಬಾಬರನ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಥವಾ ಬಾಬರನಿಗೆ ಅದನ್ನು ಅರ್ಪಿಸಿದ್ದಾರೆ. ಹಾಗಾಗಿ ಅದನ್ನು ಬಾಬ್ರಿ ಮಸೀದಿ ಇವತ್ತಿಲ್ಲ, ಅದು ಒಡೆದಾಕಿರಲ್ವಾ. ಅಲ್ಲಿ ಶ್ರೀರಾಮನ ಜನ್ಮಸ್ಥಳ, ಅಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಿಬಿಟ್ಟು ಒಡೆದಾಕಿದ್ದಾರೆ. ಆದರೆ ಅಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಿಬಿಟ್ಟು ಯಾವುದೇ ನಿಖರವಾದಂತಹ ದಾಖಲೆಗಳು ಇಲ್ಲ ಅಂತ ಹೇಳಿಬಿಟ್ಟು ಪುರಾತತ್ವ ಇಲಾಖೆ ಹೇಳಿದೆ. ಇರಲಿ, ರೈಟ್. ಹೀಗೆ ಆತ ತನ್ನ ಆಳ್ವಿಕೆಯ ಕಡಿಮೆ ಅವಧಿಯಲ್ಲಿಯೇ ಹಲವೆಡೆ ಹಲವಾರು ಸ್ಮಾರಕಗಳನ್ನು, ಕಟ್ಟಡಗಳನ್ನು ಆತ ನಿರ್ಮಿಸಿದ. ಆತ ಒಬ್ಬ ಕಲಾ ಪ್ರೇಮಿಯಾಗಿದ್ದ. SR ಶರ್ಮಾ ಎನ್ನುವರು ಹೇಳುವಂತೆ ಬಾಬರ್ ಒಬ್ಬ ಪ್ರತಿಭಾವಂತ ದೊರೆ, ಕಲಾ ಪ್ರೇಮಿ,
ನಿಸರ್ಗ ಪ್ರೇಮಿ, ನೇಚರಿಸ್ಟ್, ಶ್ರೇಷ್ಠ ಬರಹಗಾರ, ಮೊಘಲ್ ಸಂತತಿಯ ಸ್ಥಾಪಕ, ಶ್ರೇಷ್ಠ ದರ್ಜೆಯ ಆತ್ಮಕಥನ ರಚಿಸಿ ಮುಂದಿನ ಜನಾಂಗಕ್ಕೆ ರಂಜನೀಯ ಚರಿತ್ರೆಯನ್ನು ಬಿಟ್ಟು ಹೋಗಿದ್ದಾನೆ ಅಂತ ಎಸ್.ಆರ್. ಶರ್ಮಾ ಅವರು ಬರೆದಿದ್ದಾರೆ. ನಿಜ, ಬಾಬರ್ ಈ ಎಲ್ಲ ವಿಚಾರಗಳಲ್ಲಿಯೂ ಅದ್ಭುತವಾದಂತಹ ಒಬ್ಬ ವ್ಯಕ್ತಿ. ರೈಟ್. ಬಾಬರನ ನಂತರ ಅವನ ಮಗ ಹುಮಾಯೂನ್ ಅಧಿಕಾರಕ್ಕೆ ಬಂದ ಅಂತ ನಾನು ಹೇಳಿದೆ. ಜ್ಞಾಪಕ ಇಟ್ಕೊಳ್ಳಿ, ಹುಮಾಯೂನನ ಬಗ್ಗೆ ನಾವು ಮಾತನಾಡಲ್ಲ. ಆದ್ರೆ ಹುಮಾಯೂನ್ ಒಂದ್ ರೀತಿ ಪಾಪ ನತದೃಷ್ಟ ವ್ಯಕ್ತಿ. ಹುಮಾಯೂನ್ ಅಂದ್ರೇನೆ ಅದೃಷ್ಟವಂತ ಅಂತ ಅರ್ಥ ಅಂತೆ. ಆದ್ರೆ ಆತನಂತೂ ನತದೃಷ್ಟ. ಏಕೆಂದ್ರೆ 1530ರಲ್ಲಿ ಬಾಬರನಿಂದ ಈತನಿಗೆ ಅಧಿಕಾರ ಸಿಕ್ತು. ಆದ್ರೆ 1540ರಲ್ಲಿ ಅದನ್ನ ಆತ ಕಳ್ಕೊಂಡ. ಏಕೆಂದ್ರೆ ಭಾರತದಲ್ಲಿ ಶೇರ್ ಶಾ ಸೂರ್, ಅಫ್ಘನ್ ಆತ, ಶೇರ್ ಶಾ ಸೂರ್ ಹುಮಾಯೂನನನ್ನು ಸೋಲಿಸಿ ಭಾರತದಿಂದ ಅವನನ್ನು ಓಡಿಸಿ ಭಾರತದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ದ. ಯಾರು? ಶೇರ್ ಶಾ ಸೂರ್, ಸೂರ್ ಸಂತತಿಗೆ ಸೇರಿದವನು. ಹಾಗಾಗಿ 1540ರಿಂದ 1555ರವರೆಗೆ ಮೊಘಲರ ಆಳ್ವಿಕೆ ಇರಲಿಲ್ಲ, ಸೂರ್ ಸಂತತಿಯ ಆಳ್ವಿಕೆ ಇತ್ತು 15 ವರ್ಷಗಳ ಕಾಲ. ಸೂರ್ ಇಂಟರೆಗ್ನಮ್ ಅಂತ ನಾವು ಕರಿತೀವಿ, ಸೂರ್ ಮಧ್ಯಂತರ ಅಂತ ಹೇಳ್ತೀವಿ. ಓಕೆ. ಮತ್ತೆ ಹುಮಾಯೂನ್ ತನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊಂಡು 1555ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿ ಸೂರ್ ಸಂತತಿಯನ್ನು ಸೋಲಿಸಿ ಮತ್ತೆ ತನ್ನ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ದ. ಹಾಗಾಗಿ ಭಾರತದಲ್ಲಿ ಮೊಘಲರ ಆಳ್ವಿಕೆ ಮುಂದುವರಿಯಿತು. ಇಲ್ಲ ಅಂದಿದ್ರೆ ಮೊಘಲರ ಆಳ್ವಿಕೆ ಅಲ್ಲಿಗೆ ಕೊನೆ ಆಗೋಗಿರೋದು. ರೈಟ್. ಆ ಚರಿತ್ರೆ ನಿಮಗೆ ಜ್ಞಾಪಕ ಇರಲಿ. ಈಗ ನಾನು ನೋಡಿ, ಇದು ಹುಮಾಯೂನನ ಒಂದು ಚಿತ್ರ, ಆಗ ರಚನೆಯಾಗಿರುವಂತಹ ಒಂದು ಚಿತ್ರ. ರೈಟ್. ನೋಡಿ, ಬಾಬರ್ ತನ್ನ ತುಜ್ಕಿ ಬಾಬರಿ ಅಥವಾ ಬಾಬರ್ನಾಮಾದಲ್ಲಿ ಭಾರತದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾನೆ. ಭಾರತ ಹೇಗೆ, ಭಾರತೀಯರು ಹೇಗೆ ಅಂತ ಎಲ್ಲ ಬರೆದಿದ್ದಾನೆ. ನಾನು ಕೆಲವು ವಿಚಾರಗಳನ್ನು ನಿಮ್ ಜೊತೆ ಇಲ್ಲಿ ಹಂಚಿಕೊಳ್ತೇನೆ. ಮೆಮೋಯರ್ಸ್ ಆಫ್ ಬಾಬರ್ ಅಂದ್ರೆ ಅವನ ಆತ್ಮಕಥನ ಅಂತ ನಾವೇನ್ ಹೇಳ್ತೀವಿ, ನೆನಪುಗಳು, ಮೆಮೋಯರ್ಸ್. ಓಕೆ. ಬಾಬರ್ ಸ್ಟಾರ್ಟೆಡ್, ಅವನು ಯಾವತ್ತಿದನ್ನು ಬರೆಯೋಕ್ ಶುರು ಮಾಡ್ದ ಅಂತಾನು ಹೇಳಿದಾನೆ. ನೋಡಿ, ಇನ್ ದ ಮಂತ್ ಆಫ್ ರಂಜಾನ್ ಆಫ್ ದ ಇಯರ್ 899 ಅಂದ್ರೆ ಹಿಜಿರಾ ಶಕೆ ಅಂತೀವಲ್ವಾ, ಹಿಜಿರಾ ಶಕೆಯ 899ರಲ್ಲಿ ನಾನು ಇದನ್ನು ಬರೆಯೋಕೆ ಆರಂಭ ಮಾಡಿದೆ ಅಂತ ಹೇಳ್ತಾನೆ. ಇನ್ ದ 12th year of my age, ನನಗೆ 12 ವರ್ಷ ಇರಬೇಕಾದ್ರೆ ಐ ಬಿಕೇಮ್ ದ ರೂಲರ್ ಇನ್ ದ ಕಂಟ್ರಿ ಆಫ್ ಫರಗಣ, ನಾನು ಫರಗಣದ ರಾಜನಾಗಿದ್ದೆ. ನೋಡಿ, ಎಲ್ಲವನ್ನೂ ಬರೆದಿದ್ದಾನೆ ಆತ. ಓಕೆ. ಸೊ ತುಜ್ಕಿ ಬಾಬರಿಯಲ್ಲಿ ಆತ ಬರೆದಿದ್ದಾನೆ ತನ್ನ ಮಾತೃಭಾಷೆಯಲ್ಲಿ. ನೋಡಿ, ಆತ ಭಾರತದ ಬಗ್ಗೆನೂ ಚಿತ್ರ ಮಾಡಿದ್ದಾನೆ. ಭಾರತ ಹೇಗಿತ್ತು ಅಂತ ಹೇಳಿಬಿಟ್ಟು, ನಾನು ಭಾರತಕ್ಕೆ ಬಂದಾಗ ಭಾರತದ ಚಿತ್ರಣ ಹೇಗಿತ್ತು ಅಂತ ಆತ ಬರೀತಾನೆ. ನೋಡಿ, he has written about the kings and political events in India. ಭಾರತದಲ್ಲಿ ಆಗ ಯಾರ್ಯಾರಿದ್ರು, ಯಾವ್ಯಾವ ರಾಜರುಗಳಿದ್ರು, ಏನೆಲ್ಲ ಆಯಿತು ಅಂತ ಬರೀತಾನೆ. ಅಷ್ಟೇ ಅಲ್ಲದೆ ನೋಡಿ, ಆತ ಬರೀತಾನೆ, ಹಿಂದೂಸ್ತಾನ್ ಈಸ್ ಸಿಚುಯೇಟೆಡ್ ಇನ್ ದ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಕ್ಲೈಮೇಟ್ಸ್. ಹವಾಗುಣದ ಆಧಾರದ ಮೇಲೆ ಅವನೇನೋ ಒಂದು ವಿಭಜನೆ ಮಾಡಿದ್ದಾನೆ. ಸೊ 1, 2, 3ನೇ ಹವಾಗುಣದಲ್ಲಿ ಭಾರತ ಇದೆ, 4ನೇ ಹವಾಗುಣದಲ್ಲಿ ಇದಿಲ್ಲ. ಒನ್ಸ್ ಯು ಕ್ರಾಸ್ ದ ರಿವರ್ ಇಂಡಸ್, ಸಿಂಧೂ ನದಿಯನ್ನು ನೀವು ದಾಟಿದರೆ, ದ ಟ್ರೀಸ್, ದ ಸ್ಟೋನ್ಸ್, ದ ಪೀಪಲ್ ಅಂಡ್ ದೇರ್ ಕಸ್ಟಮ್ಸ್ ಆರ್ ಇಂಡಿಯನ್. ಸಿಂಧೂ ನದಿಯನ್ನು ದಾಟಿ ನಾವು ಬಂದ್ರೆ ಅಲ್ಲಿಯ ಮರ, ಗಿಡ, ಕಲ್ಲು, ಬಂಡೆ, ಜನ ಅವರ ಆಚಾರ ವಿಚಾರಗಳೆಲ್ಲವೂ ಭಾರತೀಯವಾದದ್ದು ಅಂತ ಹೇಳ್ತಾನೆ. ಓಕೆ. ಇನ್ನು ಬರೀತಾನೆ, ಸಾಕಷ್ಟಿದೆ, ನಾನು ಕೆಲವನ್ನು ನಿಮ್ ಜೊತೆ ಹಂಚಿಕೊಳ್ಳೋಣ ಅಂತ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಬರೀತಾನೆ, ಹಿಂದೂಸ್ತಾನ್ ಈಸ್ ಎ ಕಂಟ್ರಿ ಆಫ್ ಫ್ಯೂ ಚಾರ್ಮ್ಸ್. ವೆಲ್, ಅಂದ್ರೆ ಅವನಿಗೆ ಭಾರತ ಅಷ್ಟೇನು ತುಂಬಾ ಹಿಡಿಸ್ಲಿಲ್ಲ ಅಂತ ಅರ್ಥ. ಏನ್ ತುಂಬಾ ಅದ್ಭುತವಾಗಿತ್ತು ಅಂತ ಆತ ಏನು ಹೇಳಲ್ಲ. ಲೆಸ್ ಫ್ಯೂ ಚಾರ್ಮ್ಸ್ ಅಂತ ಹೇಳ್ತಾನೆ. ಇಟ್ಸ್ ಪೀಪಲ್ ಹ್ಯಾವ್ ನೋ ಗುಡ್ ಲುಕ್ಸ್. ಜನ ಏನಂತ ಚೆನ್ನಾಗಿಲ್ಲ. ಓಕೆ. ಹ್ಯಾವ್ ನೋ ಗುಡ್ ಲುಕ್ಸ್, ನೋ ಗುಡ್ ಮ್ಯಾನರ್ಸ್, ಒಳ್ಳೆ ಮ್ಯಾನರ್ಸು ಅವ್ರಿಗೆ ಇರಲಿಲ್ಲ. ನೋ ಜೆನ್ಯನ್ ಆರ್ ಕೆಪಾಸಿಟಿ, ಅಂದ್ರೆ ಅವರಲ್ಲಿ ಆ ಒಂದು ಕಾರ್ಯಕ್ಷಮತೆನೂ ಅವರಲ್ಲಿ ಅಲ್ಲ. ಅವನು ಹೇಳಿರೋದೆಲ್ಲ ಸರಿ ಅಂತ ಅಲ್ಲ. ಇಂಡಿಯನ್ಸ್ ವರ್ ರಿಯಲಿ ಗುಡ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಅವನು ಹೇಳಿರೋದದು. ದೇರ್ ಆರ್ ನೋ ಗುಡ್ ಹಾರ್ಸಸ್. ನಿಜ, ಭಾರತದಲ್ಲಿ ಒಳ್ಳೆಯ ತಳಿಯ ಕುದುರೆಗಳು ಇರಲಿಲ್ಲ. ಓಕೆ. ನಾವೆಲ್ಲ ಅರೇಬಿಯಾದಿಂದನೇ ಆಮದು ಮಾಡ್ಕೊಳ್ತಾ ಇದ್ದದ್ದು. ನೋ ಗುಡ್ ಡಾಗ್ಸ್, ಒಳ್ಳೆ ನಾಯಿಗಳಿರ್ಲಿಲ್ವಂತೆ. ನೋ ಗ್ರೇಪ್ಸ್, ದ್ರಾಕ್ಷಿ ಇರ್ಲಿಲ್ವಂತೆ. ಮಸ್ಕ್ ಮೆಲನ್ಸ್, ಈ ಕರ್ಬೂಜ ಹಣ್ಣು, ಕಲ್ಲಂಗಡಿ ಕರ್ಬೂಜ ಮೆಲನ್ಸ್, ಸೊ ಅದಿರ್ಲಿಲ್ಲ. ನೋ ಗುಡ್ ಫ್ರೂಟ್ಸ್, ಒಳ್ಳೆ ಹಣ್ಣುಗಳಿರ್ಲಿಲ್ಲ. ನೋ ಐಸ್ ಆರ್ ಕೋಲ್ಡ್ ವಾಟರ್, ಬಹುಶಃ ಅವನು ಹಿಮಾಲಯ ಕಡೆ ಹೋಗಿರ್ಲಿಲ್ಲ ಅನ್ಸುತ್ತೆ,
ಅಲ್ಲಿ ಹೋದ್ರೆ ಬರೀ ಐಸೋ ಐಸು, ನೋ ಕೋಲ್ಡ್ ವಾಟರ್ ಅಂತ ಹೇಳ್ತಾನೆ. ಬಹುಶಃ ಇವನು ಹರಿದ್ವಾರ, ಋಷಿಕೇಶ ಅಲ್ಲೆಲ್ಲ ಹೋದ್ರೆ ಗಂಗಾ ನದಿ ನೀರನ್ನು ಮುಟ್ಟಿ ನೋಡ್ಬೇಕಿತ್ತಾತ, ಕೊರಿತಾ ಇರುತ್ತೆ. ಓಕೆ, ಅಷ್ಟು ತಣ್ಣಗಿರುತ್ತೆ. ನೋ ಬ್ರೆಡ್, ಬಹುಶಃ ಬ್ರೆಡ್ ಇರಲಿಲ್ಲ ಅನ್ಸುತ್ತೆ ಇವ್ರು ಹೇಳೋ ಪ್ರಕಾರ. ಅಂದ್ರೆ ಇವತ್ತು ನಾವು ಬೇಕರಿಲಿ ಏನು ಬ್ರೆಡ್ ತಿಂತೀವಿ ಆ ರೀತಿಯ ಬ್ರೆಡ್ ನಮ್ಮಲ್ಲಿ ಇರಲಿಲ್ಲ. ಆರ್ ಕುಕ್ಡ್ ಫುಡ್ ಇನ್ ದ ಮಾರ್ಕೆಟ್ಸ್, ಬೇಯಿಸಿದ ಆಹಾರವನ್ನು ಮಾರುಕಟ್ಟೆಗಳಲ್ಲಿ ಮಾರ್ತಿರ್ಲಿಲ್ಲ. ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನೋರು. ಇವತ್ತು ತಾನೇ ಹೋಟೆಲ್ಗಳು ಇದೆಲ್ಲ ಆಗಿರೋದು. ಸೊ ಮಾರುಕಟ್ಟೆಗಳಲ್ಲಿ ಬೇಯಿಸಿದ ಆಹಾರ ಸಿಗ್ತಿರ್ಲಿಲ್ಲ. ನೋ ಹಾಟ್ ಬಾತ್ಸ್, ಅಂದ್ರೆ ಈ ಬಿಸಿ ನೀರಿನ ಬುಗ್ಗೆಗಳು ಅಂತೀವಲ್ವಾ, ಅದಿರಲಿಲ್ಲ. ನೋ ಕಾಲೇಜಸ್. ಓಕೆ, ಬಹುಶಃ ಅವನಿನ್ನೂ ಭಾರತದ ಒಳಭಾಗಕ್ಕೆ ಹೋಗಿದ್ರೆ ನಮ್ಮ ಹಳೆಯ ಶಿಕ್ಷಣ ಸಂಸ್ಥೆಗಳನ್ನು ನೋಡಬಹುದಿತ್ತು. ನೋ ಕ್ಯಾಂಡಲ್ಸ್, ಕ್ಯಾಂಡಲ್ಗಳಿರ್ಲಿಲ್ಲ, ಈ ಮೇಣದ ಬತ್ತಿಗಳು ಇರಲಿಲ್ಲ. ಟಾರ್ಚರ್ಸ್ ಆರ್ ಕ್ಯಾಂಡಲ್ ಸ್ಟಿಕ್ಸ್ ಇರಲಿಲ್ಲ ಬೆಳಕಿಗೆ, ಅವರಲ್ಲಿತ್ತು ಆವತ್ತಿಗೆ ಮಧ್ಯ ಏಷ್ಯಾದಲ್ಲಿ. ಕ್ಯಾಂಡಲ್ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು ಭಾರತದಲ್ಲಿ ಜನ? ರಾತ್ರಿ ದೀಪಕ್ಕೆ, ಅವನು ಹೇಳ್ತಾನೆ ನೋಡಿ, ಇನ್ ಪ್ಲೇಸ್ ಆಫ್ ಕ್ಯಾಂಡಲ್ ಅಂಡ್ ಟಾರ್ಚ್ ದೆ ಕೆಪ್ಟ್ ಲ್ಯಾಂಪ್ ಮೆನ್, ದೀವಟಿಕೆಕಾರರು ಎನ್ನುವ ಜನರಿದ್ರಂತೆ. ಅವ್ರ ಕೆಲಸ ದೀಪ ಇಡ್ಕೊಂಡಿರೋದು. ದೀಪ ಹೆಂಗೆ, ನೀವು ಈ ದೇವಸ್ಥಾನಗಳಲ್ಲಿ ದೇವರ ಮೆರವಣಿಗೆ ಮಾಡ್ಬೇಕಾದ್ರೆ ಇಷ್ಟುದ್ದ ಕಡ್ಡಿಗೆ ಬಟ್ಟೆ ಕಟ್ಟಿಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಂಡು ಒಬ್ಬ ಹಿಡ್ಕೊಂಡಿರ್ತಾನೆ, ನೋಡಿದೀರಾ? ಇವತ್ತದು ಸಂಪ್ರದಾಯ ಆಗೋಗಿದೆ, ಆಚರಣೆ ಆಗೋಗಿದೆ. ಆದ್ರೆ ಮೂಲತಃ ಅದು ರಾತ್ರಿಯ ಹೊತ್ತು ಬೆಳಕಿಗಾಗಿ ಬಳಸುತ್ತಿದ್ದಂತಹ ಒಂದು ದೀವಟಿಕೆ. ನೋಡಿ, ಇವನು ಬರೀತಾನೆ, ಇನ್ ಪ್ಲೇಸಸ್ ಆಫ್ ಕ್ಯಾಂಡಲ್ ಅಂಡ್ ಟಾರ್ಚ್ ದೆ ಕೆಪ್ಟ್ ಲ್ಯಾಂಪ್ ಮೆನ್, ದೀವಟಿಕೆಕಾರರು, ಹೊತ್ತಿರುವವರು. ಓಕೆ, ಕ್ಯಾರಿ ಆಯಿಲ್ ಲ್ಯಾಂಪ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಅದರಲ್ಲಿ ಹಚ್ಕೊಂಡು ಎಣ್ಣೆ ಹಾಕೊಂಡು ಅದನ್ನು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಇಟ್ಕೊಂಡು ಹೋಗೋರು ಬೆಳಕಿಗೆ ಅಂತ ಆತ ಬರೀತಾನೆ. ದೇರ್ ಆರ್ ನೋ ರನ್ನಿಂಗ್ ವಾಟರ್ಸ್ ಇನ್ ದೇರ್ ಗಾರ್ಡನ್ಸ್ ಅಂಡ್ ರೆಸಿಡೆನ್ಸಸ್. ಅಫ್ಘಾನಿಸ್ತಾನ ಕಾಬೂಲಲ್ಲಿ ಬೆಟ್ಟಗುಡ್ಡದ ಪ್ರದೇಶ, ಬೆಟ್ಟದಲ್ಲಿ ಜರಿಗಳ ತರ ಇಳಿತಾ ಇರ್ತವೆ. ನಮ್ಮದು ಬಯಲು ಸೀಮೆ, ಬಯಲು ಸೀಮೆಯಲ್ಲಿ ಎಲ್ಲಿ ಜರಿಗಳು, ಈ ತರ ಫೌಂಟನ್ಗಳು ಎಲ್ಲಿ ಸಾಧ್ಯ? ಓಕೆ, ಗಾರ್ಡನ್ಗಳಲ್ಲಿ ಮೊಘಲರೇ ಈ ಉದ್ಯಾನವನಗಳನ್ನು ಭಾರತದಲ್ಲಿ ಪರಿಚಯ ಮಾಡಿದವರು, ಆ ಕೀರ್ತಿನೂ ಅವ್ರಿಗೆ ಹೋಗುತ್ತೆ. ಓಕೆ, ಅಂಡ್ ದೇರ್ ರೆಸಿಡೆನ್ಸಸ್ ಹ್ಯಾವ್ ನೋ ಚಾರ್ಮ್, ಏರ್, ರೆಗ್ಯುಲಾರಿಟಿ ಅಂಡ್ ಸಿಮಿಟ್ರಿ. ಮನೆಗಳೇನೂ ಚೆನ್ನಾಗಿಲ್ಲ, ಗಾಳಿ ಬೆಳಕಿಲ್ಲ ಅಂತ ಹೇಳ್ತಾನೆ, ಇರಬಹುದೇನೋ. ಪೆಸೆಂಟ್ಸ್ ಅಂಡ್ ಪೂರ್ ಪೀಪಲ್ ಮೂವ್ ಅಬೌಟ್ ಮೋಸ್ಟ್ಲಿ ನೇಕೆಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೈತರು, ಸಾಮಾನ್ಯ ಜನ ಬಟ್ಟೆ ಹಾಕ್ತಾ ಇರಲಿಲ್ಲ, ಬಟ್ಟೆನೂ ಇರಲಿಲ್ಲ. ಅಂದ್ರೆ ಯಾರೋ ಕೆಲವರು ಮೇಲ್ವರ್ಗದ ಜನ ಬಟ್ಟೆಯನ್ನು ಧರಿಸೋರು, ಸಾಮಾನ್ಯ ಜನ ಹಾಗೆಯೇ ನೇಕೆಡ್ ಆಗಿ ಓಡಾಡ್ತಾ ಇದ್ರು. ಅಂದ್ರೆ ಬಟ್ಟೆ ಇಲ್ದಂಗೆ ಓಡಾಡೋದು. ಕನ್ನಡ ಪದ ನನಗದು ಜ್ಞಾಪಕ ಬರ್ತಾ ಇಲ್ಲ. ಓಕೆ, ದ ಮೀಲ್ಸ್ ಯೂಸ್ ಮೋಸ್ಟ್ಲಿ ಮೇಲ್ಸ್ ಅಂದ್ರೆ ಪುರುಷರು ಮೋಸ್ಟ್ಲಿ ಯೂಸ್ಡ್ ಲಂಗೂಟ ಅಂಡ್ ದ ಫಿಮೇಲ್ಸ್ ಕವರ್ ದೇರ್ ಬಾಡಿ ಒನ್ಲಿ ವಿತ್ ಒನ್ ಕ್ಲೋತ್. ಜಾಸ್ತಿ ಅಂದ್ರೆ ಪುರುಷರು ಒಂದು ಲಂಗೋಟಿ ಕಟ್ಕೊಳ್ಳೋರಂತೆ, ಮಹಿಳೆಯರು ಒಂದು ಬಟ್ಟೆಯಿಂದ ದೇಹ ಸುತ್ತಕೊಳ್ಳೋರಂತೆ ಅಂತ ಹೇಳಿಬಿಟ್ಟು ಬಾಬರ್ ಹೇಳಿದ್ದಾನೆ. ನೋಡಿ ಎಷ್ಟೊಂದೆಲ್ಲ ಹೇಳಿದ್ದಾನೆ. ಮುಂದುವರಿತಾ ಅವನು ಹೇಳ್ತಾನೆ, ಅನದರ್ ಗುಡ್ ಥಿಂಗ್ ಇನ್ ಹಿಂದೂಸ್ತಾನ್ ಇಸ್ ದಟ್, ಒಳ್ಳೆ ವಿಚಾರ ಹೇಳಿದ್ದಾನೆ. ಗುಡ್ ಥಿಂಗ್ ಇನ್ ಹಿಂದೂಸ್ತಾನ್ ಇಸ್ ದಟ್ ಇಟ್ ಹ್ಯಾಸ್ ನಂಬರ್ಲೆಸ್ ವರ್ಕರ್ಸ್ ಆಫ್ ಎವ್ರಿ ಕೈಂಡ್. ಎಲ್ಲಾ ರೀತಿಯ ಕಾರ್ಮಿಕರು, ಕೆಲಸಗಾರರಿದ್ದಾರೆ, ಕುಶಲಕರ್ಮಿಗಳಿದ್ದಾರೆ. ದೇರ್ ಇಸ್ ಎ ಫಿಕ್ಸ್ಡ್ ಕ್ಯಾಸ್ಟ್ ಫಾರ್ ಎವ್ರಿ ಸಾರ್ಟ್ ಆಫ್ ವರ್ಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಇಸ್ ಎ ಫಿಕ್ಸ್ಡ್ ಕ್ಯಾಸ್ಟ್ ಫಾರ್ ಎವ್ರಿ ಸಾರ್ಟ್ ಆಫ್ ವರ್ಕ್. ಎಲ್ಲಾ ರೀತಿಯ ಕೆಲಸಕ್ಕೆ ಒಂದು ರೀತಿಯ ಜನ ಇದ್ದಾರೆ, ಅಂದ್ರೆ ಜಾತಿ. ಆ ಜಾತಿಯ ಜನ ಆ ಕೆಲಸವನ್ನೇ ಮಾಡ್ತಾರೆ. 680 men work daily in my buildings in Agra. 680 ಜನ ದಿನ ನನ್ನ ಜನ ಆಗ್ರಾದಲ್ಲಿ ಕಲ್ಕುಟುಕೋ ಕಟ್ಟಡದ ಕೆಲಸವನ್ನು ಮಾಡ್ತಾ ಇದ್ರು. 1491 ಜನ ನನ್ನ ಕಟ್ಟಡಗಳನ್ನು ಕಟ್ಟುವ ಕೆಲಸ ಎಲ್ಲಿ? ಆಗ್ರಾ, ಸಿಕ್ರಿ, ಫತೇಪುರ್ ಸಿಕ್ರಿ, ಬಿಯಾನ, ಧೋಲ್ಪುರ್, ಗ್ವಾಲಿಯರ್, ಕಾಯಿಲ್ ಮುಂತಾದ ಕಡೆ ಕೆಲಸ ಮಾಡ್ತಾ ಇದ್ರು ಅಂತ ಅವನೇ ಬರೀತಾನೆ. ಅಂದ್ರೆ ಅರ್ಥ, ಆತ ಬೇರೆ ಕಡೆಯಿಂದ ಕಲ್ಲು ಕುಟುಕರನ್ನು, ಕೆಲಸಗಾರರನ್ನು ಕರೆದುಕೊಂಡು ಬಂದು ಕಟ್ಟಡಗಳನ್ನು ನಿರ್ಮಿಸಿದ ಎನ್ನುವುದು ಸತ್ಯ. ಇನ್ ದ ಸೇಮ್ ವೇ ದೇರ್ ಆರ್ ನಂಬರ್ಲೆಸ್ ಆರ್ಟಿಸನ್ಸ್. ಏನದು ಕಲಾ ನೈಪುಣ್ಯವನ್ನು ಹೊಂದಿರುವಂತಹ ಜನ ಇದ್ರು ಭಾರತದಲ್ಲಿ. ಅಂಡ್ ವರ್ಕ್ ಮೆನ್ ಆಫ್ ಎವ್ರಿ ಸಾರ್ಟ್, ಎಲ್ಲಾ ರೀತಿಯ ಕುಶಲ್ಯವನ್ನು ಹೊಂದಿದ್ದಂತಹ ಕುಶಲ ಕರ್ಮಿಗಳು ಭಾರತದಲ್ಲಿ, ಹಿಂದೂಸ್ತಾನದಲ್ಲಿದ್ರು ಅಂತ ಆತ
ಬರೀತಾನೆ. ನೋಡಿ, ಆತ ಈ ಒಂದು ರೀತಿಯಲ್ಲಿ ಭಾರತದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾನೆ. ಸೊ ಇಷ್ಟೊತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಮತ್ತು ಬಾಬರನ ಬಗ್ಗೆ ಚರ್ಚೆಯನ್ನು ನಾನು ಮಾಡಿದೆ. ಇಲ್ಲಿಗೆ ನನ್ನ ಒಂದು